ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಉಮಾ ಅವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಗಿಸಿ. ಸದ್ಗುರುಭ್ಯೋ ನಮಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರೋರ್ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋರ್ಕೃಪಾ ಮೋಕ್ಷಮೂಲಂ ಗುರೋರ್ಕೃಪಾ. ಸದ್ಗುರುವಿನ ಪಾದ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮ. ಹರಿ. ಈ ದಿನ ನಾವು ಮೊನ್ನೆ ಇದರೊಳಗೆ ಆನಂದಮಯ ಕೋಶದಲ್ಲಿ ಕೊನೆಯ ಇದನ್ನ ಬಿಟ್ಟು ಹೋಗಿತ್ತು. ಏನಂತಂದ್ರೆ ಒಂದು ಉದಾಹರಣೆ, ಅಲೆಕ್ಸಾಂಡರು ಹೇಗೆ ಅವನು ಆ ದೇಶದಿಂದ ನಮ್ಮ ದೇಶಕ್ಕೆ ಬಂದು ನಮಗೆ ಏನು ಒಂದು ಮೆಸೇಜ್ ಕೊಡ್ತಾನೆ, ನಮಗೆ ಏನು ಒಂದು ಮೆಸೇಜ್ ನಮಗೆ ತಿಳಿಸ್ತಾನೋ ಅಂತದ್ದು. ಯಾರು ಇರದೆ ಸುಮ್ಮನೆ ಇಬ್ಬರಿದ್ದಾರೆ. ರಜಿತಾ. ಮೇಡಮ್, ಹರಿಯ ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ನಮನಗಳು. ಅಲೆಕ್ಸಾಂಡರ್ದು ಇದ್ರ ಬಗ್ಗೆ, ಅಲೆಕ್ಸಾಂಡರ್ ಒಂದ್ಸಲ ಭಾರತ ದೇಶಕ್ಕೆ ಭೇಟಿ ಕೊಟ್ಟಿರ್ತಾನೆ. ಆವಾಗ ಅವರ ತಾಯಿ ಹೇಳಿರ್ತಾರೆ, ಹೀಗೆ ಭಾರತದಲ್ಲಿ ಜ್ಞಾನಿಗಳಿರ್ತಾರೆ, ನಾನು ಅವ್ರನ್ನ ನೋಡ್ಬೇಕು, ನೀನು ಒಂದ್ಸಲ ಕರ್ಕೊಂಡ್ ಬಾ ಅವ್ರನ್ನ ಅಂತ ಹೇಳಿರ್ತಾರೆ. ಆದ್ರೆ ಸೊ ಅದನ್ನ ಅವ್ರದ್ದು ತಾಯಿದು ವಿಷ್ನ ಪೂರ್ತಿ ಮಾಡ್ಬೇಕು ಅಂತ ಅಲೆಕ್ಸಾಂಡರ್ ಭಾರತಕ್ಕೆ ನರ್ಮದಾ ನದಿ ತೀರದಲ್ಲಿ ಜ್ಞಾನಿಗಳು ಇರ್ತಾರೆ. ಸೊ ಅವ್ರನ್ನ ಹೋಗಿ ಕೇಳಿದಾಗ ಅವರು ಎಷ್ಟೇ ಆಮಿಷತ್ತು ಅಂದ್ರೆ ನಿನ್ಗೆ ರಾಜ್ಯ ಕೊಡ್ತೀನಿ ಅಥವಾ ಹಣ ಕೊಡ್ತೀನಿ ಅಥವಾ ಪಟ್ಟ ಕೂಡ ಬರೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅಂದ್ರೆ ಸಂತೃಪ್ತರಾಗಿ ಇರ್ತಾರೆ ಅನ್ನೋ ಒಂದು ಆಗಿಲ್ಲ. ಆತ್ಮಜ್ಞಾನದಲ್ಲಿ
ಆನಂದದಲ್ಲಿ ಅವರು ತೇಲ್ತಾ ಇರ್ತಾರೆ ಅಂತ ಇಲ್ಲಿ ಮೆಸೇಜ್ ನಾವು ತಿಳ್ಕೊಬಹುದು. ಸೊ ಈ ವಿಷಯ ಗೊತ್ತಾಯ್ತು ಅಲೆಕ್ಸಾಂಡರ್ಗೆ ಹೇಗೆ ನಾವು ಆತ್ಮಜ್ಞಾನದಿಂದ ಆನಂದವನ್ನ ಹೇಗ್ ಪಡಿಬಹುದು ಅಂತ ಇದ್ರ ಅರ್ಥ. ಬೇರೆ ಯಾವುದೇ ಸಂಪತ್ತು ಯಾವುದೇ ಇದು ಬೇಕಾಗಿಲ್ಲ ಅನ್ನೋದು ಲೆಸನ್. ಅಂದ್ರೆ ಅವನಿಗೆ ಆನಂದಕ್ಕೆ ಸನ್ಯಾಸಿನ ಅಥವಾ ಒಬ್ಬ ಇರ್ತಾನಲ್ಲ, ಅವನಿಗೆ ಏನು ಬೇಕಾಗಿರಲ್ಲ, ಒಂದು ಲಂಗೋಟಿನೇ ಸಾಕಾಗಿರತ್ತೆ ಅವನಿಗೆ. ಯಾವುದೇ ಬಟ್ಟೆ ಬರೇಬೇಕು ಅಂತ ಕೊನೆಗೆ ಅವ್ನು ಹೇಳ್ತಾನೆ, ನೀನ್ ಸಾಯಿಸ್ತೇನೆ, ನೀನ್ ಕಡಿತೀನಿ ನಾನು ಅನ್ನೋದು ಒಂದು ಹೇಳ್ತಾನೆ ಅವನು. ಕಡಿ ಏನಿದು ದೇಹಕ್ಕಷ್ಟೇನೆ, ನೀನು ನನ್ಗೆ ನೀನೇನು ಮಾಡಕ್ ಸಾಧ್ಯ ಇಲ್ಲ ನಾನು ಅಂದ್ರೆ. ಯಾವಾಗ್ಲೂ ಅವನು ಆತ್ಮದಲ್ಲಿ ನೆಲೆಸಿರೋನ್ಗೆ ಈ ದೇಹ ಅನ್ನೋದೇನೋ ಪಂಚಾದಿಗಳಿಂದ ಭೂತಾದಿಗಳಿಂದ ಆಗಿರುವಂತ ದೇಹ ಇಂದ್ರಿಯಗಳು ಎಲ್ಲ ಅದಿವೆ. ಹಾಗಾಗಿ ಇದು ನನಗೇನು ಮಾಡೋದಿಲ್ಲ ಅನ್ನೋದು ಅವನಿಗೆ ತುಂಬಾ ಸ್ಪಷ್ಟ ಜ್ಞಾನ ಇರುತ್ತೆ. ಕಡಿ ನೀನ್ ಇವಾಗ ಏನಾಗೋಯ್ತು ಅಂತ ಹೇಳಿ ನಾವು ಎಷ್ಟೊಂದು ಈ ತರ ಜ್ಞಾನಿಗಳ ಬಗ್ಗೆ ನಾವು ಅಲ್ಲಿ ಕೇಳಿದ್ವಿ, ತಿಳ್ಕೊಂಡಿದೀವಿ. ಮೇಡಮ್ ಹೇಳ್ತಾರಲ್ಲ ಮುಕುಂದರ ಸ್ವಾಮಿಗಳ ಬಗ್ಗೆ ಆಗ್ಲಿ, ಅಥವಾ ನಾವು ಸಾಯಿಬಾಬಾನ್ ಬಗ್ಗೆ ಕೇಳಿರ್ಬೋದು, ಅಥವಾ ನೀವು ಬೇರೆ ಬೇರೆಯವರು ರಮಣ ಮಹರ್ಷಿಗಳು ಎಲ್ಲರ ಬಗ್ಗೆನೂ ನಾವು ಕೇಳಿದಾಗ ಅವರು ಈ ದೇಹ ನಾನಲ್ಲ ಅನ್ನೋದನ್ನ ಎಷ್ಟು ಸ್ಪಷ್ಟವಾಗಿ ತಿಳ್ಕೊಂಡಿರ್ತಾರೆ ಅವರು. ಅದಕ್ಕೆ ಯಾವುದೇ ಪ್ರಾಮುಖ್ಯತೆ ಕೊಡಲ್ಲ ಅಂತಲ್ಲ, ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ, ಅತಿಯಾದ ಪ್ರಾಮುಖ್ಯತೆ ಇರಲ್ಲ. ಆ ದೇಹನ ಹೇಗೆ ಉಪಕರಣಗಳನ್ನ ಹೇಗೆ ನಾವು ಇವಾಗ ಪಾತ್ರೆ ಎಲ್ಲ ಏನ್ ಮಾಡ್ತೀವಿ, ಒಂದು ಅಡಿಗೆ ಮಾಡ್ಬೇಕಾದಾಗ ಯಾವ್ದು ಬೇಕೋ ಎಲ್ಲ ಉಪಯೋಗಿಸ್ಕೋತೀವಿ. ಆಮೇಲೆ ಏನ್ ಮಾಡ್ತೀವಿ, ಎಲ್ಲ ಕ್ಲೀನ್ ಆಗಿ ತೊಳೆದು ಒಂದ್ ಕಡೆ ದಬ್ಬಾಕಿಟ್ಟಿರ್ತೀವಿ. ಅದನ್ನೆಲ್ಲ ನಾವು ಹಿಡ್ಕೊಂಡು ಕೂತ್ಕೊಳ್ಳಲ್ಲ. ಹಾಗೆ ಅವರು ಈ ಯಾವಾಗ ಇದ್ರ ಉಪಯೋಗ ಬೇಕು ಅವಾಗ ಮಾತ್ರ ಅದನ್ನ ತೆಗಿತಾರೆ. ನಾವಾಗ ನಮ್ಗೆ ಗೊತ್ತಲ್ವಾ, ಕಾಫಿ ಮಾಡ್ಬೇಕಾದ್ರೆ ಸಣ್ಣದ್ ಒಂದ್ ಸಾಕು, ಅಡಿಗೆ ಮಾಡ್ಬೇಕಾದ್ರೆ ಇನ್ನೊಂದಷ್ಟು ಕುಕ್ಕರ್ ಬೇಕು, ಅದ್ರೊಳಗೆ ಬಟ್ಲುಗಳು ಬೇಕು, ಎಲ್ಲ ಬೇಕು. ಹಾಗೆ ನಾವು ಇವಾಗ ಈ ಉಪಕರಣಗಳನ್ನ ನಾವೇನಿದೆ ನಮ್ಗೆ ಮನಸ್ಸು, ಬುದ್ಧಿ, ದೇಹ, ಇಂದ್ರಿಯಗಳು, ಈ ಎಲ್ಲ ಉಪಕರಣಗಳು, ಸಾಧನಗಳು. ಲಾಸ್ಟ್ ಟೈಮ್ ಕೇಳ್ತಾ ಇದ್ರು ಸಾಧನಗಳು ಅಂದ್ರೆ ಏನು ಅಂತ ರಜಿತಾ ಅವರು. ಇದೆಲ್ಲ ಸಾಧನಗಳನ್ನ ನಾವು ಯಾವಾಗ ಬೇಕೋ ಅವಾಗ ಮಾತ್ರ ತೆಗಿತಾರೆ, ಆ ನಂತರ ಮತ್ತೆ ಇಟ್ಕೋತಾರೆ. ಹಾಗಾಗಿ ಅವರು ಯಾವಾಗ್ಲೂ ಹೆಚ್ಚು ಮೌನವಾಗಿರಕ್ಕೆ ಇಷ್ಟಪಡ್ತಾರೆ. ಯಾಕೆಂದ್ರೆ ಹೊರಗೆ ಬಂದ್ರೆ ಇವನ್ನೆಲ್ಲ ಇಟ್ಕೋಬೇಕು, ಈ ವೃತ್ತಿಗಳು ಬೇಕು, ಇನ್ನೊಂದು ಬೇಕು, ಎಲ್ಲ ಬೇಕು. ಅದಕ್ಕೆ ಅವ್ರಿಗೆ ಯಾರು ಬೇಡ ಅಂತ ಹೇಳಿ ತಾವು ಅದಷ್ಟು ಮೌನವಾಗಿರಕ್ಕೆ ಇಷ್ಟಪಡ್ತಾರೆ. ಅವ್ರು ಅದು ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡಲ್ಲ. ನೀವು ನೋಡಿ ಎಲ್ಲರೂ ಕೊನೆಗೂ ಒಂದು ಹಂತದಲ್ಲಿ ಮೌನಕ್ಕೆ ಹೊಟ್ಟೋಗ್ತಾರೆ, ಇವೆಲ್ಲ ಬೇಡ, ನನಗೆ ಇದ್ದಷ್ಟು ತೊಂದರೆ ಆಗತ್ತೆ ಅಂತ ಹೇಳಿ. ಹಾಗೆ ಅವನಿಗೆ ಯಾವುದೇ ಬೇಕಾಗಿಲ್ಲ, ಅವನು ಇಷ್ಟು ಆನಂದವಾಗಿದ್ದಾನೆ ಅನ್ನೋದು ಅಲೆಕ್ಸಾಂಡರ್ಗೆ ಹೇಗೆ ನೀನು ಈ ಆನಂದದಲ್ಲಿ ಇದೆಯಾ ಅಂತ ಕೇಳ್ತಾನವನು. ಹೆಂಗ್ ಸಾಧ್ಯ ನಿಂಗೆ, ನನ್ಗೆ ಇಷ್ಟು ದೇಶಗಳನ್ನೆಲ್ಲ ಗೆದ್ದು ನಾನು ಬಂದಿದ್ದೀನಿ, ಆದ್ರೂ ಸಹಿತ ನನ್ನಲ್ಲಿ ಅಸಮಾಧಾನ ಹೋಗಿಲ್ಲ, ಇನ್ನೂ ಗೆಲ್ಬೇಕು, ಇನ್ನೂ ಬೇಕು ಅನ್ನೋ ಆಸೆ ಇದೆ ಅಂತ ಅವನು ಹೇಳ್ತಾನೆ. ಆನಂದನ ನನ್ನೊಳಗಿರೋ ಅಂಥದ್ದು, ನೀನು ಎಲ್ಲೋ ಹೊರಗಡೆ ವಸ್ತುಗಳಿಂದ ನೀನು ರಾಜ್ಯಗಳು ಗೆದ್ದು ನನಗೆ ಸಂತೋಷ ಸಿಗತ್ತೆ ಅಂತ ಹೇಳ್ತಾ ಇದ್ದೆ ಅಂತೇಳಿ. ಕೊನೆಗೆ ಅವನು ಸಾಯ್ಬೇಕಾದಾಗ ಹೇಳ್ಬಿಟ್ಟು ಸಾಯ್ತಾನೆ. ಸಾಯ್ಬೇಕಾದಾಗ ನನ್ನ 2 ಕೈಗಳನ್ನು ಹೀಗೆ ಮೇಲೆ ಇಟ್ಬಿಟ್ಟು ನನ್ನ ಹೂಳಿ ಅಂತ ಹೇಳಿ ಸಾಯ್ತಾನೆ ಅವನು. ಏನಂತಂದ್ರೆ ಅರ್ಥ, ನಾವು ಬರ್ಬೇಕಾದಾಗ ಏನು ತಂದ್ಲಿಲ್ಲ, ಹೋಗ್ಬೇಕಾದಾಗ ಏನು ಹೋಗ್ಲಿಲ್ಲ ನಾನು ಅಂತ, ಬರೀ ಕೈಯಲ್ಲಿ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಏನು ಬರಲ್ಲ ಅನ್ನೋ ಒಂದು ಮೆಸೇಜ್ನ ಅವನು ಅಲೆಕ್ಸಾಂಡರ್ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ ನಮ್ಗೆ. ಇದು ಆನಂದಮಯ ಕೋಶನೂ ಸಹ ಇದು ಒಂದು ಶಾಶ್ವತ ಅಲ್ಲ, ಇದು ಇದನ್ನು ನಾವು ನಿರಾಕರಣೆ ಮಾಡಬೇಕು ಅನ್ನೋದು ಒಂದು ನಮ್ಗೆ ಮೆಸೇಜ್. ಇದು ಆನಂದ ಅನ್ನೋದು ಶಾಶ್ವತವಾದ ಆನಂದ. ಇಲ್ಲಿ ಆಶ್ರಮ ಧರ್ಮದ ಪ್ರಕಾರ ಮತ್ತೆ ವರ್ಣ ಧರ್ಮದ ಇವಾಗ ಅಲೆಕ್ಸಾಂಡರ್ ಕ್ಷತ್ರಿಯ ಧರ್ಮದಲ್ಲಿ ಹುಟ್ಟಿರ್ತಾರೆ, ಅವ್ರ ಧರ್ಮನ ಅವ್ರನ್ನ ಪರಿಪಾಲಿಸ್ಬೇಕಾಗತ್ತೆ ಅಲ್ವಾ. ಧರ್ಮ ಪರಿಪಾಲನೆ ಯಾವಾಗ ಮಾಡ್ಬೇಕು, ಅಧರ್ಮದಲ್ಲಿ ಇದ್ದಾಗ, ಅಧರ್ಮ ಬಂದಾಗ ಧರ್ಮ ಪರಿಪಾಲನೆ ಮಾಡ್ಬೇಕು. ಇವನ್ ಹಾಗಲ್ಲ, ಆಸೆ ದುರಾಸೆ ಎಲ್ಲವೂ ನನಗೆ ಬೇಕು, ನಾನು ಇಡೀ ಎಲ್ಲಾದ್ನು ವರ್ಲ್ಡ್ ನಾನು ಕಾಂಕರ್ ಮಾಡ್ಬೇಕು ಅನ್ನುವಂತ ದುರಾಸೆ ಇದೆಯಲ್ಲ ಅವನ್ಗೆ, ಅದು ಅವಾಗ ಅದು ಧರ್ಮ ಅಂತ ಅನಿಸ್ಕೊಳಲ್ಲ. ತುಂಬಾ ಕೊಲೆಗಳು ಮಾಡ್ತಾನಲ್ಲ, ಏನೇ ಒಂದ್ ಮಾಡ್ಬೇಕಾದ್ರೂ ಸಿಕ್ಕಾಬಿಟ್ಟೆ ಕೊಲೆ ಸುಲಿಗೆಗಳು, ಆ ಹೆಣ್ಮಕ್ಳುಗಳ ಮಾನಹಾನಿ ಒಂದೊಂದೆಲ್ಲ ನಡೆಯೋದು ಅವಾಗ.
ಧರ್ಮ ಅಂದ್ರೆ ಅಂದಾಗ ಕೃಷ್ಣ ಕ್ಲೀನ್ ಆಗಿ ಹೇಳ್ತಾನೆ ಅವನು, ನಾನು ಯಾವಾಗ ಬರ್ತೀನಿ, ಅಧರ್ಮ ಹೆಚ್ಚಾದಾಗ ಬರ್ತೀನಿ ನಾನು ಅಂತ ಭಗವಂತ ಯಾವಾಗ್ಲೂ ನಮ್ಗೆ ಮೆಸೇಜ್ ಸರ್ವ ಇದು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅದನ್ನು ಸ್ಪಷ್ಟವಾಗಿ ತಿಳ್ತಾನೆ. ಧರ್ಮ ಅಂದ್ರೆ ಏನು ಅನ್ನೋದಕ್ಕೆ ಒಂದು ತುಂಬಾ ಇದೆ, ಎಲ್ಲ ತರದ್ದು. ಈಗ ಮೇಡಮ್ ಸನ್ಯಾಸಿ ಇರ್ತಾರಲ್ಲ, ಅವರು ಸನ್ಯಾಸ ಆಶ್ರಮದಲ್ಲಿ ಇರ್ತಾರೆ. ಆಶ್ರಮ ಅಂತಿಲ್ಲ, ಅವ್ನ್ಗೆ ಏನು ಇಲ್ಲ, ಅವನು ಎಲ್ಲ ಮರದ ಕೆಳಗೆ ಕೂತಿರ್ತಾನೆ, ಅವ್ನ್ಗೆ ಯಾವ ಆಶ್ರಮ ಕಟ್ಕೊಳ್ಳಲ್ಲ ಅವನು. ನಾನು ಹೇಳಿದ್ದು ಇವಾಗ ಬಾಲ್ಯಾವಸ್ಥೆ, ಯೌವನ, ಗೃಹಸ್ಥ, ಸನ್ಯಾಸ, ಆತರ 4 ರೀತಿಯ ವರ್ಣಾಶ್ರಮ ಹೇಳ್ತಾ ಇದ್ದೀರಾ ನೀವು? ಬ್ರಹ್ಮಚರ್ಯ ಆತರ, ಬ್ರಹ್ಮಚರ್ಯ ಗೃಹಸ್ಥ ಆತರ. ಹೌದು. ಸೊ ಇವಾಗ ಬಾಲ್ಯಾವಸ್ಥೆಯಲ್ಲೇ ಆಗ್ಲಿ ಅಥವಾ ಯೌವನಾವಸ್ಥೆ ಅಥವಾ ಗೃಹಸ್ಥ, ಆ ಟೈಮಲ್ಲಿ ಆನಂದವಾಗಿರೋದು ಹೆಂಗೆ ಅನ್ನೋದು ಬೇಕಲ್ಲ ನಮ್ಗೆ. ಬಾಲ್ಯಾವಸ್ಥೆಯಲ್ಲಿ ಕ್ರೀಡಾನೇ ಇದು. ಯಾಕೆ ಅಂತಂದ್ರೆ ಯಾವ್ದೋ ಪೂರ್ವ ಜನ್ಮದಲ್ಲಿ ಯಾರಿಗೋ ತುಂಬಾ ಬೇಗ ಆತ್ಮಜ್ಞಾನ ಬರ್ಬೋದು, ನಮ್ ಶಂಕರಾಚಾರ್ಯರು ಬಂದವ್ರಿಗಾಗ್ಲಿ ಅಥವಾ ರಮಣ ಮಹರ್ಷಿಗಳು ಅಂತವ್ರಿಗೆ ಆಗ್ಬೋದಷ್ಟೇ ಹೊರತು ನಾವೆಲ್ಲ ಬರ್ಬೇಕು ಅಂದ್ರೆ ಥ್ರೂ ಪ್ರೋಸೆಸ್ ಬರ್ಬೇಕು, ಚೆನ್ನಾಗಿ ಏಟ್ ಬೀಳ್ಬೇಕು. ಇದು ಯಾಕಪ್ಪ ಈ ದುಃಖ ನಂಗೆ ಬೇಡ, ಇದ್ ಬಿಟ್ಟು ಅದು ಇರತ್ತೆ ನಮ್ಮಲ್ಲಿ, ಯಾಕಂದ್ರೆ ನಮ್ಮ ವಾಸನೆಗಳು ಜಾಸ್ತಿ ಇರತ್ತೆ ನಮ್ಗೆ ಅದಕ್ಕೋಸ್ಕರ. ಹಾಗಾಗಿ ನಮ್ಗೆ ಅಷ್ಟು ಬೇಗ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಅಂದ್ರೆ ಬೇಸ್, ನಿಮ್ಗೆ ಫೌಂಡೇಶನ್ ಸ್ಲೋ ಆಗಿ ಬರ್ತಾ ಇರತ್ತೆ. ನಿಮ್ ಫೌಂಡೇಶನ್ ಇಲ್ಲ, ಫೌಂಡೇಶನ್ ಇಲ್ದಲೆ ಒಂದೇ ಸಲ ಇಲ್ಲಿಗೆ ಬರಕ್ ಸಾಧ್ಯ ಇಲ್ಲ. ನಾನು ಫೌಂಡೇಶನ್ ಹಾಕೊಂಡೇ ಇರ್ತೀನಿ, ಅದ್ರ ಮೇಲೆ ಒಂದೊಂದೇ ಇಟ್ಕೆಗಳು ಹೋಗ್ತಾ ಇರುತ್ತೆ ಇಟ್ಕೊಂಡದು. ಚಿಕ್ಕ ವಯಸ್ಸಿಂದ ನಮ್ಗೆ ಬೇರೆ ಬೇರೆ ಕಾರಣದಿಂದ ನಮಗೆ ಗೊತ್ತಿಲ್ಲದೇನೆ ನಾವು ಎಷ್ಟೊಂದು ಇನ್ಫ್ಲೂಯೆನ್ಸ್ ಆಗಿರ್ತೀವಿ. ನೀವು ಹೇಳ್ತಿರಲ್ಲ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಇದ್ದೆ ಅಂತ, ನಾವ್ ಇನ್ನೊಂದ್ ಕಡೆ ಹೋಗ್ತಾ ಇದ್ವಿ, ಬೇಕಾಸ್ ಕಡೆ ಹೋಗಿ ಎಲ್ಲಾ ಕಡೆ ಬಂದಿದೀವಿ ನಾವು. ಏನೇನು ಅಲ್ಲಿ ಹೇಗಿರುತ್ತೆ, ಇಲ್ಲಿ ಹೇಗಿರುತ್ತೆ, ಏನು ನಮ್ದು ಅಲ್ಲಿ ಎಳಿತಾ ಇರುತ್ತೆ, ನಮ್ದು ಆ ವಾಸನೆಗಳು ಎಳಿತಾ ಇರುತ್ತೆ. ಅದ್ರ ಜೊತೆಗೆ ಈ ವಾಸನೆಗಳು ಇನ್ನು ಜಾಸ್ತಿಯಾಗೂ ಇರುತ್ತೆ, ಎರಡು ಇರುತ್ತೆ. ಹೌದು, ಅಲ್ಲಿ ಹೋದಾಗ ಏನೋ ಆನಂದ ಸಿಗತ್ತೆ, ಬಟ್ ಅದ್ ಏನು ಅಂತ ಗೊತ್ತಾಗಲ್ಲ. ಯಾಕೆ ಹಂಗ್ ಹೋಗ್ತಾ ಇದೀನಿ, ಅಲ್ಗ್ ಹೋಗ್ಬೇಕು ಅಂತ ಯಾಕೆ ಅನ್ಸತ್ತೆ, ಅದೆಲ್ಲ ಗೊತ್ತಾಗ್ತಿರಲ್ಲ ನಮ್ಗೆ. ನೀವ್ ಹೇಳ್ದಂಗೆ ಆದ್ರೂ ಏನೋ ಒಂದು ವಾಸನೆ ಹಿಂದಿನ ಇದರಿಂದ ಬಂದಿರ್ಬೇಕು. ನನಗೆ ಆ ಆನಂದ ಏನು ಅನ್ನೋದು ಗೊತ್ತಿರಲ್ಲ. ನಮ್ಗೆ ಆ ಆನಂದ ನಮ್ಗೆ ಹೋದಾಗ ಗೊತ್ತಾಗ್ತಿರತ್ತೆ, ಏನೋ ಮನಸ್ಸಿಗೆ ತುಂಬಾ ಶಾಂತಿ ಸಿಗ್ತಾ ಇದೆ ಅನ್ನುವಂಥದ್ದು ಎಲ್ಲರೂ ಗೊತ್ತಿರತ್ತೆ ನಮ್ಗೆ. ಆದ್ರೆ ಅದಕ್ಕೆ ಸ್ಪಷ್ಟತೆ ಇರಲ್ಲ ನಮ್ಗೆ. ಇವಾಗ ಏನಾಗಿದೆ, ನಮಗ್ ಸ್ಪಷ್ಟತೆ ಬರ್ತಾ ಇದೆ. ನನ್ನಲ್ಲಿ ಕೂತ್ಕೊಂಡು ನಂಗೆ ಶಾಂತಿ ಸಿಕ್ತು ಅಂದ್ರೆ ನನ್ನ ಒಳಗಡೆಯಿಂದ ಇರುವಂತದ್ದಿಂದ ನಂಗೆ ಶಾಂತಿ ಸಿಕ್ಕಿದ್. ನನಗೆ ಅಲ್ಲಿ ಹೊರಗಡೆಯಿಂದ ನಂಗೆ ಸಿಗ್ಲಿಲ್ಲ, ಯಾಕಂದ್ರೆ ನಾನು ಕಣ್ಮುಚ್ಕೊಂಡು ಕೂತಿದ್ದೆ, ಯಾವ ವಸ್ತುಗಳು ಇರ್ಲಿಲ್ಲ ನನ್ಗೆ, ಯಾವ ಇಂದ್ರಿಯಗಳು ಕೆಲಸ ಮಾಡ್ತಾ ಇರ್ಲಿಲ್ಲ. ಅವಾಗ್ಲೂ ನನ್ಗೆ ಸಂತೋಷ ಸಿಕ್ತು ಅಂತದ್ದು ಏನು ಅನ್ನೋದು ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಅಲ್ವಾ? ನಮ್ಗೆ ಅವಾಗ ಗೊತ್ತಿರ್ಲಿಲ್ಲ ಅದು. ಇವಾಗ ಇದೊಂದೇ ಅಲ್ಲ, ನಿಮ್ಮ ಹಿಂದಿನ ಅನುಭವಗಳು ಏನೋ ಒಂದನ್ನ ಅಲ್ಲಿಗೆ ಇದ್ ಮಾಡಿದಾಗ ಅಲ್ಲಿ ಲಿಂಕ್ ಆಗತ್ತೆ. ಇವಾಗ ಹಿಂದೆ ನಮ್ಗೆ ಈ ತರ ಆಗಿತ್ತಲ್ವಾ, ಅದಕ್ಕೆ ಇದ ಅರ್ಥ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಇದೆಲ್ಲ ಹಿಂದೆಲ್ಲ ಆಗೋಗಿರುತ್ತೆ, ಇವಾಗೇನು ಹೊಸದಾಗಿ ಆಗುವಂಥದ್ದಲ್ಲ ಅದು. ಅದಕ್ಕೆ ಸ್ಪಷ್ಟತೆ ಗುರು ಮುಖೇನ ನಮ್ಗೆ ಇವಾಗ ಬರ್ತಾ ಇದೆ ಅದು. ಸೊ ವರ್ಣಾಶ್ರಮಗಳಲ್ಲಿ ನಾವು ಈ ಪೆಟ್ಟು ತಿನ್ಕೊಂಡು ಮಾಡಿದಾಗ ಒಂಚೂರು ಮೆಚೂರ್ಡ್ ಆದಾಗ ಆವಾಗ ನಮ್ಗೆ ಈ ಸನ್ಯಾಸಿ ಹೇಳಿದಂತಹ ಮಾತುಗಳು ನಮ್ಗೆ ಅರ್ಥ ಆಗುತ್ತೆ. ಕ್ಲಿಯರ್. ಸನ್ಯಾಸಿ ಇಲ್ಲ, ನಮ್ ಗುರುಗಳು ಗೃಹಸ್ಥಾನಲ್ಲಿ ಈ ಕಥೆಯಲ್ಲಿ ಅವಳು ಏನಂದ್ರೆ ಅವಳ ತಾಯಿ ಕೇಳ್ತಾಳೆ, ಅಲ್ಲಿ ಯಾವ್ದೋ ಒಬ್ಬ ಭಾರತ ದೇಶದಲ್ಲಿ ತುಂಬಾ ಜನ ಸನ್ಯಾಸಿಗಳಿದಾರಂತೆ, ಜ್ಞಾನಿಗಳಿದಾರಂತೆ, ನಾನು ಅವ್ರನ್ನ ನೋಡ್ಬೇಕು ಅಂತ, ಕರ್ಕೊಂಡ್ ಬಾ ನೀನು ಅವ್ರನ್ನ ನೋಡ್ಬೇಕು ಅಂತ ಅವಳು ಕೇಳ್ಕೊತಾಳೆ. ಅವಳಿಗೆ ಅದು ಒಂದು ಜ್ಞಾನ ಬಂದು ಇದ್ದಿರ್ಬೋದು ಅವಳಿಗೆ ಪೂರ್ವ ಜನ್ಮದಿದ್ದರು. ಹಾಗಾಗಿ ಅವಳು ಕೇಳೋದಕ್ಕೆ ಇವನ್ ಬರ್ತಾನೆ ಹುಡ್ಕೊಂಡು, ಇಲ್ಲರಿ ಇವನೇನ್ ಬರ್ತಾ ಇರ್ಲಿಲ್ಲ. ಇನ್ನು ಎಲ್ಲ ಆ ರಾಜ್ಯ ಈ ರಾಜ್ಯ ಗೆಲ್ಬೇಕು, ಆ ದೇಶ ಈ ದೇಶ ಅಂತ ಹೋಗ್ತಾ ಇರ್ತಾನೆ ಅವನು. ಅವರ ತಾಯಿ ಕೇಳಿದ್ಲು ಅಂತ ಹೇಳಿ ಅವನು ಬರ್ತಾನೆ. ಬಂದಾಗ ಅವನಿಗೆ ಜ್ಞಾನೋದಯ ಆಗತ್ತೆ ಅಲ್ವಾ? ಎಷ್ಟು ಬೇಗ ಆಗತ್ತೆ ಅವನಿಗೆ. ಅವನು ಎಂತ ಸ್ಥಿತಿಯಲ್ಲಿ ಇರ್ತಾನೆ, ಎಂತ ಹಂತಕ್ಕೆ ಬರ್ತಾನೆ. ನಾನೇನು ತಗೊಂಡು ಹೋಗಲ್ಲ ಅನ್ನಂತ ನನ್ನ ಕೈ 2 ಇಡಿ ಅಂತ ಹೇಳಿ ಹೊಟ್ಟೋಗ್ಬಿಡ್ತಾನೆ ಅವನು. ನಮಗೆ ಆ ಹಂತ ನಮ್ಗೆ ಗೊತ್ತಿಲ್ಲ, ನನ್ಗೆ ಇನ್ನು ಅದು ಏನು ಅಂತ ಹೇಳ್ಬಿಟ್ಟು ನಮ್ಗೆ ನಮ್ಮ ಯಾವಾಗ ಯಾವ ರೀತಿ ನಮ್ದು ವಾಸನೆ ಎದ್ದಾಳತ್ತೆ ಅನ್ನೋದು ಇನ್ನು ನಮ್ಗೆ ಇನ್ನು ಸ್ಪಷ್ಟವಾಗಿ ಬಂದಿಲ್ಲ ಅದಿನ್ನು.
ಜ್ಞಾನ ತಿಳ್ಕೊತಾ ಇದೀವಿ, ನಾವಿನ್ನು ತಿಳ್ಕೊತಾ ಇದೀವಿ ಅಂದ್ರೆ ಪೂರ್ಣವಾಗಿ ಎಲ್ಲಾ ನಿರಾಕರಣೆ ಮಾಡಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಇವಾಗ ಈ ಅಹಂಕಾರಕ್ಕೆ ಬಂದಾಗ ಎಲ್ಲಾ ನಿರಾಕರಣೆ ಮಾಡ್ಬೇಕು ಅನ್ನೋದು ಒಂದು ಬರ್ತಾ ಇದೆ. ಅಂದ್ರೆ ಕೊನೆ ಅಹಂಕಾರದಲ್ಲಿ ನಮ್ಮಲ್ಲಿ ಇವಾಗ ಮೈನ್ ಬರ್ತಾ ಇರೋದೇ ನಾನು ಮತ್ತು ನನ್ನದು 3 ಸ್ಟೆಪ್ ತೋರ್ತಾರೆ ಇಲ್ಲಿ. ಹೇಗೆ ನಿರಾಕರಣೆ ಮಾಡಿಬೇಕು ಅಂತ ಯಾವ್ದಾದ್ರು 3 ಸ್ಟೆಪ್, ಒಂದ್ ನಾನು, ಇನ್ನೊಂದು ನನ್ನದು, ಇನ್ನೊಂದು ದ್ವೈತ ಭಾವನೆ. ಈ 3 ಭಾವನೆಗಳಿಂದ ಹಿಡಿದು ಅದೇ 3 ನಮ್ಗೆ ಯಾವ ರೀತಿ ನಿಮ್ಗೆ ತೊಂದರೆ ಆಗ್ತದೆ, ಅದರಿಂದ ನಾವು ಹೇಗೆ ಅದರಿಂದ ಹೊರಗೆ ಬರ್ಬೇಕು, ಬಂದಾಗ ಏನ್ ನಮ್ಗೆ ಸಿಗತ್ತೆ ಅನ್ನುವಂತ ವಿಷಯ ಇವಾಗ ಇಲ್ಲಿ ತಿಳ್ಕೊಳಕ್ ಹೋಗ್ತಾ ಇದೀವಿ ನಾವಿದು. ಸೊ ಅದ್ರೊಳಗೆ ಗುರುಜಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಗುರು ಪಾದಿಕಾ ಸ್ತೋತ್ರ ಆಗ್ಲಿ ಇನ್ನೊಂದಾಗ್ಲಿ ಗುರುಜಿ ಹೇಳ್ತಾರೆ, ಯಾವಾಗ್ಲೂ ಈ ದೇಹ ನೋಡ್ಬೇಡ್ರಿ, ನೋಡ್ಕೊಂಡು ನೀವು ಕೂತ್ಕೋಬೇಡ್ರಿ, ಇದನ್ನ ನೀವು ಏನಿದೆ ಗುರು ತತ್ವನ ತಿಳ್ಕೊಳ್ಳಿ ಅಂತ ಹೇಳಿ. ನಾವು ಯಾವಾಗ್ಲೂ ಗುರು ತತ್ವಕ್ಕೆ ಮಹತ್ವ ಕೊಡ್ಬೇಕು, ನೀನು ಆ ದೇಹಕ್ಕೆ ಕೊಡ್ಬೇಡಿ ಅಂತ ಹೇಳಿ ಹೇಳ್ತಾರೆ. ಬಟ್ ನಾವು ಅದನ್ನ ಇರ್ಬೇಕಾದಾಗ ನಮ್ಗೆ ಒಂದು ಭೌತಿಕ ಗುರು ನಮ್ಗೆ ಬೇಕೇ ಬೇಕು. ಭೌತಿಕ ಗುರು ಇಲ್ದಲೆ ನಮ್ಗೆ ಈ ಜ್ಞಾನ ಸಿಗೋದಿಲ್ಲ ನಮ್ಗೆ. ಯಾಕೆಂದ್ರೆ ಯಾವುದೋ ಒಂದು ಇವಾಗ ನಾನು ಸಾಯಿಬಾಬಾನೋ ರಾಮನೋ ಕೃಷ್ಣನೋ ನಾನು ಪೂಜೆ ಮಾಡ್ಬೋದು, ಆದ್ರೆ ನನಗೆ ಅಲ್ಲಿಂದ ನಿಂಗೆ ನೇರವಾಗಿ ಜ್ಞಾನ ಸಿಗಲ್ಲ ನನಗೆ. ಹಾಗಾಗಿ ನಮ್ಗೆ ಖಂಡಿತ ಒಬ್ಬ ಗುರು ಅನ್ನೋದು ನಮ್ಗೆ ಬೇಕೇ ಬೇಕು, ನಮ್ಗೆ ದಾರಿ ತೋರ್ಸೋದಕ್ಕೆ. ಅಂದ್ರೆ ಅವ್ರು ಹೇಳೋದಂದ್ರೆ ನನ್ನನ್ನ ನೀನು ಆ ತತ್ವಗಳಿಗೆ ಪ್ರಾಮುಖ್ಯತೆ ಕೊಡು, ಈ ದೇಹದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಡ ಅನ್ನೋದು ಅವ್ರು ತಿಳಿಸ್ತಾರೆ. ಮೆಸೇಜ್ ಮೊದಲಿಂದ ಇರುವಂಥದ್ದು ಗುರು ತತ್ವಕ್ಕೆ ಪ್ರಾಮುಖ್ಯತೆ ಅಂತ ಹೇಳಿ ಬಂದಿರುವಂಥದ್ದು. ಇಲ್ಲಿ ಮೊದಲನೇದ ಒಂದು ಶ್ರುತಿ ಸ್ಮೃತಿ ಪುರಾಣಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಅಂತ ಹೇಳಿ 11ನೇ ಶ್ಲೋಕದಿಂದ ಶುರು ಮಾಡ್ತಾರೆ. ಅಂದ್ರೆ ಗುರುಜಿ ಅಲ್ಲಿ ಹೇಳಂತು ಅವತ್ತು ಶಂಕರ ಜಯಂತಿ ಅಂತ ಹೇಳಿ ಗುರುಜಿ ನಮ್ಗೆ ಅವತ್ತು ವಿವರಿಸಿ ಅದು ಶುರು ಆಗತ್ತೆ ನಮ್ಗೆ. ಅದು ನಿಜವಾದ ಪೂಜೆ ಅಂದ್ರೆ ಏನು ಅನ್ನೋದನ್ನ ಅವರು ಗುರು ತಿಳಿಸ್ತಾ ಇದ್ದಾರೆ. ಮೆಸೇಜ್ ಏನು, ಫೋಟೋ ಇಟ್ಕೊಂಡು ಪೂಜೆ ಮಾಡೋದಲ್ಲ, ಅವ್ರದ್ದು ಏನು ಗುಣಗಳಿದೆ, ಅವರು ನಮಗೆ ಏನು ಮೆಸೇಜ್ ಕೊಟ್ಟು ಹೋಗಿದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಪಾಲನೆ ಮಾಡೋದು ನಿಜವಾದ ನಾವು ಕೊಡುವಂಥದ್ದು ಗೌರವ ಅಂತ ಹೇಳಿ ನಮಗೆ ತಿಳಿಸ್ತಾರೆ. ಸುಮ್ಮನೆ ಅದೋ ಒಂದು ಹೀಗೆ ನಾವು ನನಗೆ ತುಂಬ ಆಗ್ತಿರೋದು. ಈಗ ಅವರು ನಮ್ಮನ್ನ ಬಿಟ್ಟು ಹೋದಾಗ ಏನಾಗುತ್ತೆ, ತುಂಬ ದುಃಖ ಆಗುತ್ತೆ ನನಗೆ. ಅವಾಗ ನಾನು ಹೇಳ್ತಾ ಇದ್ದೆ, ನನ್ನ ತಮ್ಮ ಅದು ಚಿಕ್ಕಮ್ಮನ ಮಗ ಅಮೆರಿಕಾದ ಬಂದು ಹೋದಾಗ ಅವನಿಗೆ, ನೋಡು ನೀನು ಈ ದುಃಖ ಪಡೋದ್ರ ಬದಲು ಅವನ ಹತ್ರ ತುಂಬಾ ಒಳ್ಳೆ ಕ್ವಾಲಿಟೀಸ್ ಅಂತಂದ್ರೆ ನಾವು ಹೇಳಕ್ಕಾಗಲ್ಲ, ಅಷ್ಟು ಸಹಾಯ ಮಾಡ್ತಾ ಇದೆ ಎಲ್ಲರಿಗೂ. ನೀನು ಆ ಕ್ವಾಲಿಟೀಸ್ನ ನಿನಗೆ ಗೊತ್ತಿದೆ ಅವನು ಏನೇನು ಮಾಡ್ತಾ ಇದ್ದ ಅಂತ, ಒಳ್ಳೆ ಏನೇನು ಕ್ವಾಲಿಟೀಸ್ ಇತ್ತು ಅಂತ. ನೀ ಆ ಗುಣಗಳನ್ನ ನೀನ್ ಬೆಳೆಸ್ಕೊಂಡ್ರೆ ಮಾತ್ರ ನೀನು ಅವನಿಗೆ ಕೊಡೋ ಗೌರವ ಆಗತ್ತಷ್ಟೇ ಹೊರತು ನಾನು ಬಿಟ್ಟೋಗ್ಬಿಟ್ಟ ಅಂತ ನೀನು ಆ ದೇಹ ಹೋಯ್ತು ಅಂತ ದುಃಖ ಪಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅನ್ನೋದು. ಅದು ಅಷ್ಟು ಅವ್ರಿಗೆ ಏನು ತಲುಪಲ್ಲ ಅದು ಅಷ್ಟು ಬೇಗ. ಅದು ಒಂದು ಹೇಳಿದಾಗ ನನಗೆ ಇದನ್ನ ನೋಡಿದಾಗ ಅನಿಸ್ತು, ಅಯ್ಯೋ ಎಷ್ಟು ಸ್ಪಷ್ಟ ಅಲ್ವ, ನಾವು ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಅಟ್ಯಾಚ್ ಆದಾಗ ನನ್ನಲ್ಲಿ ಆ ಒಳ್ಳೆ ಗುಣಗಳನ್ನ ನಾವು ಸ್ಮರಣೆ ಮಾಡಿದಾಗ ನಮಗೆ ನಾವು ಅವ್ರಿಗೆ ಕೊಡುವಂಥ ಗೌರವ. ಅದಕ್ಕೆ ಹೇಳ್ತಾರೆ, ಇದು ಅಧ್ಯಯನದಿಂದ ಜ್ಞಾನ ನಮ್ಮಲ್ಲಿ ಮೂಡತ್ತೆ, ಅವ್ರಿಗೆ ತೋರ್ಸೋದೇ ಅದೇ ಗೌರವ ಪೂಜೆ ಅಂತ ಹೇಳಿ ನಮಗೆ ಅದು ತಿಳಿಸ್ಕೊಡ್ತಾರೆ. ಇವಾಗ ನಾವು ಒಂದು ಶ್ಲೋಕದಿಂದ ಹೊರಡ್ತಾ ಇದ್ದೀವಿ. ಮತ್ತೆ ಈ ಪಂಚಕೋಶಗಳು ನಾನಲ್ಲ, ಶುದ್ಧ ಚೈತನ್ಯ ಆತ್ಮಸ್ವರೂಪ ಅಂತ ಪ್ರತಿ ಸಲ ಇದಕ್ಕೆ ಇನ್ನೂ ನಾವು ಇದಕ್ಕೆ ಅವ್ನು ಕೇಳಿದ ಆತ್ಮ ಅನಾತ್ಮದಲ್ಲಿ ಇನ್ನೂ ನಾವು ಬಿಡುಗಡೆ ಬಂದಿಲ್ಲ. ನಮ್ಗೆ ಇನ್ನೂ ಈ ಅಹಂಕಾರ ಇದೆ, ನಮ್ಮ ಈ ಅಹಂಕಾರದಲ್ಲಿ ನಾವು ಬಿಡುಗಡೆ ಮಾಡ್ಕೊಂಡಾಗ ಮುಂದಕ್ಕೆ ನಾವು ಹೋಗ್ತೀವಿ. ನಾವು ಅಲ್ಲಿವರೆಗೂ ಇನ್ನೂ ನಡೀತಾ ಇದೆ ನಮ್ದು. ಮೊದಲನೇ ಶ್ಲೋಕ ಅದು ಹೇಳ್ತಾರೆ, ಪಂಚಾನಮತಿ ಕೋಶಾನಾಂ ನಿಷೇಧೆ ಯುಕ್ತಿತಃ ಶ್ರುತೇಹೇ ತನ್ನಿಷೇಧಾವಧಿ ಸಾಕ್ಷಿ ಬೋಧ ರೂಪೋವಶಿಷ್ಯತೆ ಅಂತ ಹೇಳ್ತಾರೆ. ಶ್ರುತಿಯಿಂದ ಮತ್ತು ತರ್ಕದಿಂದ ಈ 5 ಕೋಶಗಳನ್ನು ನಿರಾಕರಿಸಿದರೆ ಅವುಗಳ ನಿಷೇಧವೇ ಎಲ್ಲೆಯಾಗಿ ಸಾಕ್ಷಿಯು ಜ್ಞಾನ ಸ್ವರೂಪನೂ ಆದ ಪರಮಾತ್ಮನು ಉಳಿದುಕೊಳ್ಳುತ್ತಾನೆ. ಅಂದ್ರೆ ಪ್ರತಿಯೊಂದನ್ನು ನಿರಾಕರಣೆ ಮಾಡಿದಾಗ ಏನು ಉಳಿಯತ್ತೆ ಅನ್ನುವಂಥದ್ದು ಅದನ್ನ ಮತ್ತೆ ಇನ್ನು ಮುಂದೆ ಹೋಗ್ತೀವಿ ನಾವು. ಏನು ಉಳಿಯತ್ತೆ ಅದನ್ನ ನಾವು ಹೇಗೆ ಅರ್ಥೈಸ್ಕೋತೀವಿ ಅನ್ನೋದನ್ನು ನಾವು ಮುಂದೆ ಮತ್ತೆ ಈ ಎಂಡಿಂಗ್ ಅಲ್ಲಿ ಅದು ಬರುತ್ತೆ ನಮ್ಗೆ. ಅದು ಈ ಕೋಶಗಳನ್ನ ನಿರಾಕರಣೆ ಮಾಡೋದು ಅಂದ್ರೆ ಏನದು?
ಅಂತ ಹೇಳಿ ಒಂದು ಸಣ್ಣ ಉದಾಹರಣೆಯಿಂದ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಈರುಳ್ಳಿ ಸಿಪ್ಪೆದಾಗ್ಲಿ ಅಥವಾ ಇನ್ನು 2 ಉದಾಹರಣೆ ಇದೆ ಅದ್ರೊಳಗೆ. ಕಲ್ಯಾಣಿ ಮೇಡಮ್, ಆತ್ಮ ಅನ್ನೋದು ಏನದು ಹಾಗಾದ್ರೆ ಅಂತ ಹೇಳಿ ನಮ್ಗೆ 2 ಉದಾಹರಣೆ ಕೊಟ್ಟಿದ್ದಾರೆ. ಅದು ಇದು ಪಂಚಕೋಶಗಳನ್ನ ನಿರಾಕರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಎಲ್ಲ ಈ ಕೋಶಗಳನ್ನು ಈ ಯಾವ ಅನ್ನಮಯ ಕೋಶ ಅಥವಾ ಮನೋಮಯ ಕೋಶ, ಈ ಪಂಚಕೋಶಗಳು ನಾನಲ್ಲ. ಆವಾಗ ನಾನಲ್ಲ ಅಂದ್ರೆ ನಿರಾಕರಣೆ ಆದ್ಮೇಲೆ ಉಳಿಯೋದು ಸಾಕ್ಷಿ ಮಾತ್ರ. ಈ ಜ್ಞಾನ ಸ್ವರೂಪಿಯಾಗಿ ಸಾಕ್ಷಿ ರೂಪದಲ್ಲಿ ನಾನಿದ್ದೀನಿ, ಇದು ಆತ್ಮಜ್ಞಾನ ಅಂತ ಅದಕ್ಕೆ ಹೇಳ್ತಾರೆ. ಈ ಪಂಚಕೋಶ ಉದಾಹರಣೆ ಅಂದ್ರೆ ಈರುಳ್ಳಿ ಸಿಪ್ಪೆ ಸುಳಿಯೋ ರೀತಿ, ಆ ರೀತಿ ಸುಳ್ಸಕ್ ಆಗಲ್ಲ. ಅದು ಅಂದ್ರೆ ದೇಹ ಮನಸ್ಸನ್ನು ಸುಳಿಯಬೇಕಾಗಿಲ್ಲ. ಇದನ್ನು ಜ್ಞಾನದ ಮೂಲಕನೇ ನಾವು ನಿವಾರಣೆ ಮಾಡ್ಬೇಕು. ಭೌತಿಕವಾಗಿ ಅದನ್ನ ತೆಗಿಯಕ್ಕೆ ಆಗೋದಿಲ್ಲ. ಆತ್ಮ 5 ಕೋಶಗಳ ಒಳಗೆ ಇದೆ ಅಂತ ತಿಳ್ಕೋಬಾರ್ದು. ಅದಕ್ಕೆ ಇನ್ನೊಂದು ಈ ಬಂಗಾರದ ಇದ್ರ ಬಗ್ಗೆ ಹೇಳಿದ್ರೆ, ಪೆಟ್ಟಿಗೆನಲ್ಲಿ ಬಂಗಾರ ಇರೋ ರೀತಿ ಅಲ್ಲ ಅದು. ಈ ಬಂಗಾರದ ಅಂಗಡಿಗೆ ಹೋಗಿ ಬಂಗಾರದ ಉಂಗುರ ಕೊಡಿ ಅಂದ್ರೆ ಅವನು ಅದ್ರ ಮೇಲೆ 3 ಲಾಕರ್ ಓಪನ್ ಮಾಡ್ತಾನೆ. ಅದರಲ್ಲಿ ಒಂದು ಡೈಮಂಡ್ ಉಂಗುರ ತೋರಿಸ್ತಾರೆ, ಆಮೇಲೆ ಇನ್ನೊಂದು ಲಾಕರ್ ಅಲ್ಲಿ ವಜ್ರ ಉಂಗುರ ಇರುತ್ತೆ. ಅಂದ್ರೆ ಆತ್ಮ ಎಲ್ಲಿ ಒಳಗಡೆ ಕೂತ್ಕೊಂಡಿರಲ್ಲ, ಲಾಕರಲ್ಲಿ ವಜ್ರ ಉಂಗುರ ಒಳಗಡೆನೆ ಇದೆ. ಅದೇ ಆತ್ಮ ಸರ್ವವ್ಯಾಪಿ. ಆತ್ಮ ಪಂಚಕೋಶಗಳ ಒಳಗೂ ಇದೆ, ಹೊರಗೂ ಇದೆ. ವಿಶ್ವದಲ್ಲಿ ಎಲ್ಲಾ ಕಡೆನೂ ಇದೆ. ಈ ಅವಕಾಶ ಎಲ್ಲ ಕಡೆ ಇದೆ. ಅವಕಾಶವನ್ನು ತೋರಿಸು ಅಂದ್ರೆ ಎಲ್ಲಿ ವಸ್ತು ಅಲ್ಲಿ ಇರಲ್ವೋ ಅಲ್ಲಿ ಅವಕಾಶ ಇದೆ. ಈ ವಸ್ತುವನ್ನು ತೆಗಿಬೇಕಾಗಿಲ್ಲ, ನಿರಾಕರಣೆ ಮಾಡೋದು. ಸೂಪರ್. ಎಲ್ಲೂ ಅದು ಮುಚ್ಚಿಡೋ ಅಂತ ವಸ್ತು ಅಲ್ಲ ಅದು, ಅಥವಾ ಬಿಡಿಸೋ ಅಂಥದ್ದು ಅಲ್ಲ. ಜ್ಞಾನದಿಂದ ಮಾತ್ರ ತಿಳ್ಕೊಳ್ಳೋ ಅಂಥದ್ದು. ನನಗೆ ಇದ್ರೊಳಗೆ ಯಾವಾಗಲೂ ಒಂದು ಪುರುಷೋತ್ತಮ ಒಂದು ಹಾಡು ಯಾವಾಗಲೂ ಜ್ಞಾಪಕ ಬರುತ್ತೆ, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ ಅಂತ. ಆ ಹಾಡು ತುಂಬ ಚೆನ್ನಾಗಿದೆ. ಅದು ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ನಾನು ವಾಸಿಸಿರುವೆ, ನಾನು ನಿನ್ನೊಂದಿಗೆ ಇದ್ದರೂ ನನಗಾಗಿ ಎಲ್ಲೋ ದೂರದಿ ಹುಡುಕಿ ಬಳಲುತ್ತಿರುವೆ, ಎಲ್ಲಿ ಅರಸುವೆ ನೀನು. ನಾನು ಚರ್ಮದೊಳಿಲ್ಲ, ರೋಮದೊಳಗೂ ಇಲ್ಲ, ಅಸ್ಥಿಯಲ್ಲೋ ಮಾಂಸದಲ್ಲೋ ಹುದುಗಿಕೊಂಡಿಲ್ಲ, ಗುಡಿ ಮಸೀದಿಯುಳಿಲ್ಲ, ಕಾಶಿ ಕೈಲಾಸದಲ್ಲೋ ದ್ವಾರಕೆ ಅಯೋಧ್ಯೆಯಳೋ ದೊರೆವೆನಲ್ಲ, ಎಲ್ಲಿ ಅರಸುವೆ ನೀನು. ಸನ್ಯಾಸದೊಳಗಿಲ್ಲ, ವೈರಾಗ್ಯದೊಳಗಿಲ್ಲ, ಯೋಗಾದಿ ಸಿದ್ಧಿಗೂ ದೂರ ನಾನು, ಶ್ರದ್ಧೆಯಲ್ಲಿರುವುದೋ ಅಲ್ಲಿ ದೊರೆಯುವೆ ನಾನು, ನನಗಾಗಿ ಹುಡುಕಿದರೆ ದೊರೆವೆ ನಾನು, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ನನಗೆ ತುಂಬ ಇಷ್ಟ ಆಗುವಂಥದ್ದು. ಯಾವಾಗಲೂ ಎಲ್ಲೆಲ್ಲೋ ಹೋಗಿ ಹುಡುಕ್ತಾ ಇದೆಯಾ, ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ತಾ ಇದೆಯಾ, ಸಮಾಧಿಲಿ ಕೂತ್ಕೊಂಡು ಗಂಟೆಗಟ್ಲೆ ಕಾಲ ಕಳೀತಾ ಇದೆಯಾ, ಎಲ್ಲ ಮಾಡ್ತಾ ಇದೆಯಾ, ಆದರೆ ನನ್ನನ್ನು ಹುಡುಕ್ಬೇಕು ಅನ್ನೋ ಶ್ರದ್ಧೆ ನಿಂಗೆ ಬರಲಿಲ್ಲ. ಯಾಕಂದ್ರೆ ಎಲ್ಲ ಕಡೆ ಇದ್ದೀನಿ ನಾನು, ಎಲ್ಲ ವ್ಯಾಪಿಸ್ಕೊಂಡು ಇರುವಂಥದ್ದು ನಾನು. ನನ್ನನ್ನು ಪ್ರತ್ಯೇಕವಾಗಿ ನೀನು ಅಲ್ಲಿ ಹುಡುಕಿದ್ರೆ ಇಲ್ಲಿ ಹುಡುಕಿದ್ರೆ ನಾನು ಸಿಗಲ್ಲ ಅಂತ ಒಂದು ತುಂಬ ಚೆನ್ನಾಗಿರೋ
ತುಂಬ ಇಷ್ಟ ನನಗೆ ಅದು ಒಂದು. ನನಗೆ ರಾಗಗಳು ಗೊತ್ತಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ಭಗವಂತ ಎಲ್ಲ ಕಡೆನೂ ಇದ್ದಾನೆ ಅನ್ನೋದು ನಮಗೆ ಇನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡಿದಾಗ ಆ ಭಗವಂತನ ದರ್ಶನ ಆಗುತ್ತೆ. ಅಂದರೆ ಜ್ಞಾನ ಅಷ್ಟೇ, ಇದೆಲ್ಲ ಹುಡುಕುವಂಥದ್ದಲ್ಲೂ ಅನುಭವ ಅಲ್ಲ, ಏನಲ್ಲ. ಈ ಜ್ಞಾನದಿಂದ ಮಾತ್ರನೇ ತಿಳಿಯುವಂಥದ್ದು ಒಂದು. ಇದು ಅನುಭವ ಅಂದರೆ ಅನುಭವನೂ ಅಲ್ಲ ಅಂತ ಹೇಳ್ಬಿಡ್ತಾರೆ. ಅದು ನನ್ನ ಮೇಡಮ್ ತುಂಬಾ ಚೆನ್ನಾಗಿ ಅಪ್ರಾಪ್ರಿಯೇಟ್ ಆಗಿತ್ತು ಈ ಸಂದರ್ಭಕ್ಕೆ. ಯಾವುದೋ ಒಂದು ಜ್ಞಾಪಕ ಬರ್ತಾ ಇರುತ್ತೆ ಅವಾಗ. ಹಾಗಾಗಿ ಇದು. ಸೊ ಇನ್ನು ಮುಂದೆ ಹೋಗೋಣ ನಾವು ಇವಾಗ. ಇದರೊಳಗೆ ಇನ್ನೂ ತುಂಬ ಚೆನ್ನಾಗಿ ಅದೊಂದು ಕನಕದಾಸರು ಉದಾಹರಣೆ ಒಂದು ಕೊಟ್ಕೊಂಡು ಬರ್ತಾರೆ. ಒಂದು ಹಣ್ಣು ಯಾರು ಇಲ್ಲದ ಕಡೆ ತಿನ್ನುವಂಥದ್ದು ಒಂದು ಉದಾಹರಣೆ. ಇನ್ನೊಂದು ನಾನು ಹೋದೇನು ಅನ್ನೋ ಉದಾಹರಣೆ. ರಜಿತಾ ಕತೆ ರಜಿತಾ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ತುಂಬಾ ಇರೋದ್ರಿಂದ ಇದು ಚೆನ್ನಾಗಿ ಕತೆ ಹೇಳ್ತಾರೆ ಅಂತ. ಇಲ್ಲ ಮೇಡಮ್, ಇದು ಕೇಳಿಸ್ಕೊಂಡಾಗ ಇದಾರಲ್ಲ, ಬೇಕಾದ್ರೆ ಅವ್ರನ್ನ ಕೇಳ್ಬಿಡಿ. ಇದನ್ನ ಯಾರು? ಶ್ರೀನಿವಾಸ ಮೂರ್ತಿ ಕತೆ ಗೊತ್ತಲ್ಲ ಅವ್ರಿಗೂ ಹೇಳ್ಬಿಡಿ. ಹೇಳ್ತೀರೇನ್ರಿ ಮೂರ್ತಿಗಳ? ಯಾವ ಕತೆ? ಕನಕದಾಸರ ಕತೆ, ಬಾಳೆಹಣ್ಣು ತಿನ್ನೋ ಕತೆ. ಅದು ಕನಕದಾಸರು ಈಗ ಅವರ ಶಿಷ್ಯನ್ನೆಲ್ಲ ಕರೆಸ್ಬಿಟ್ಟು, ಈಗ ಎಲ್ಲ ಇವನ್ ಕನಕದಾಸ ಪಾಪ ಅವನು ಒಂಥರ ಆ ಬೇರೆಯವರ ಶಿಷ್ಯರ ತರ ಇರಲ್ಲ. ಇವನ್ ಪಾಡಿಗೆ ಇವನು ಬಹಳ ಒಂಥರ ಮೌನವಾಗಿರ್ತಾನೆ. ಬೇರೆಯವರೆಲ್ಲ ನನಗ್ ಗೊತ್ತು, ನನ್ನ ಶಾಸ್ತ್ರ ಗೊತ್ತು, ನನಗೆ ಇದು ಗೊತ್ತು ಅಂತ ಒಂದು ಏನೋ ಇದ್ ಮಾಡ್ತಾರೆ. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆಯಾ? ಅದಕ್ಕೆ ಅವ್ರ ಸ್ವಲ್ಪ ಅಹಂ ಎಲ್ಲ ಇರುತ್ತೆ. ಆಗ ಕನಕದಾಸರು ನೋಡೋಣ ನನ್ನ ಶಿಷ್ಯರುಗಳೆಲ್ಲ ಹೇಗಿದ್ದಾರೆ, ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು, ಇದನ್ನ ಯಾರು ಇಲ್ಲದೆ ಇರೋ ಕಡೆ ಹೋಗ್ಬಿಟ್ಟು ತಿಂದ್ಕೊಂಡು ಬನ್ನಿ ಅಂತ ಹೇಳಿದ್ರೆ, ನನಗ್ ಗೊತ್ತು ಅಂತ ಒಬ್ಬ ಅಡಿಗೆ ಮನೆಗೆ ಹೋಗಿ ತಿಂತಾನೆ, ಒಬ್ಬ ಎಲ್ಲೋ ಟಾಯ್ಲೆಟ್ ಅಲ್ಲಿ ಹೋಗಿ ತಿಂತಾನೆ, ಒಬ್ಬ ಎಲ್ಲೋ ಒಂದ್ ಕಡೆ ಎಲ್ಲೂ ಗಿಡ ಮರ ಅಲ್ಲಿ ಇಲ್ಲಿ ಇಲ್ದೇ ಇರೋ ಕಡೆ ಯಾರು ನೋಡ್ತಾ ಇಲ್ಲ ಅಂತೆಲ್ಲ ತಿಂದು ಬರ್ತಾರೆ. ಆದ್ರೆ ಇವನ್ ಮಾತ್ರ ಏನು ಹಾಗೆ ಬೆಳೆದ್ರೆ ಹಾಗೆ ಬಾಳೆಹಣ್ಣು ಹಾಗೆ ತಗೊಂಡ್ ಬರ್ತಾನೆ. ಆಗ ಅವರು ಗುರುಗಳು ಕೇಳ್ತಾರೆ ಇವನಿಗೆ, ಕನಕದಾಸ ತಾನೆ ಅವನು ಅಲ್ವಾ? ಅವನ ಹೆಸರು ಕನಕದಾಸ ತಾನೆ ಮೇಡಮ್, ಕರೆಕ್ಟ್ ಅಲ್ವಾ? ಅದಕ್ಕೆ ಏನಪ್ಪಾ ಅಂದ್ರೆ, ಎಲ್ರೂ ತಿನ್ಕೊಂಡ್ ಬಂದೆ, ನೀನ್ ಯಾಕೆ ಹಾಗೆ ತಗೊಂಡ್ ಬಂದಿದ್ಯಲ್ಲ, ನೀನ್ ಯಾಕೆ ಯಾರು ಇಲ್ದೇ ಇರೋ ಜಾಗದಲ್ಲಿ ತಿನ್ಲಿಲ್ಲ ಅಂದ್ರೆ, ಆವಾಗ ಅವನ್ ಹೇಳ್ತಾನೆ, ಅವನು ಇದು ಎಲ್ಲ ಕಡೆ ಆ ಭಗವಂತನೇ ಇರೋದ್ರಿಂದ ನಾನು ಎಲ್ಲಿ ಅವನಿಗೆ ಮರೆಮಾಚಿ ಎಲ್ಲಿ ತಿನ್ನಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಗುರುಗಳು ನೋಡ್ರ ಶಿಷ್ಯರು ಹೇಳ್ತಾರೆ, ನೋಡಿದ್ರ ನೀವೆಲ್ಲ ಎಲ್ಲೆಲ್ಲೋ ಅಲ್ಲಿ ತಿಂದೆ ಇಲ್ಲಿ ತಿಂದೆ, ಯಾರು ಇಲ್ದೇ ಇರೋ ಕಡೆ ತಿಂದೆ ಅಂತೀಯಾ? ಆದ್ರೆ ಇವನಿಗೆ ಗೊತ್ತು ಆ ಭಗವಂತನ ಇಲ್ದೇ ಇರೋ ಜಾಗವೇ ಇಲ್ಲ, ಅದಕ್ಕೋಸ್ಕರ ನಾನು ಎಲ್ಲಿ ತಿನ್ನಕ್ಕಾಗುತ್ತೆ, ನನ್ನ ಎಲ್ಲೆಲ್ಲೂ ಆತ್ಮಸ್ವರೂಪಿಯೇ ಇರುವಂತಹ ಭಗವಂತನಿಗೆ ತಿಳಿಯದೆ ನಾನು ಏನ್ ಮಾಡಕ್ಕಾಗುತ್ತೆ ಗುರುಗಳೇ, ಅದಕ್ಕೆ ನಾನು ತಿನ್ಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಗುರುಗಳಿಗೆ ಹೇಳ್ತಾನೆ. ಆಗ ಬೇರೆಯವರೆಲ್ಲ ಅವರ ಒಂದು ಅಹಂಕಾರ ಇದು ಮಾಡಿ ಆವತ್ತಿಂದ ಆ ಒಂದು ಕನಕದಾಸನಿಗೆ ಅವನೆಷ್ಟು ನಿಷ್ಠಾವಂತ, ಅವನಿಗೆ ಎಷ್ಟು ಆಧ್ಯಾತ್ಮಿಕ ಚಿಂತನೆ ತಿಳಿದವನು ಅಂತ ಹೇಳಿ ಅವ್ರ ಗುರುಗಳು ತಿಳಿಸ್ತಾರೆ ಅನ್ನೋದು ನನಗೆ ಕೇಳಿರೋದಷ್ಟೇ. ನಾನೇನು ಓದಿಲ್ಲ, ಅಂತ ಸರಿನೋ ಇಲ್ವೋ ಕರೆಕ್ಟ್ ಇಲ್ಲ. ಇನ್ನೂ ಒಂದು ಉದಾಹರಣೆ ಹೇಳ್ತಾರೆ, ನಾನು ಹೋದೆ ಅದೇ ಹೇಳಿದ್ರು ಆವಾಗ್ಲೂ ಅಷ್ಟೇ. ಅದಕ್ಕೆ ರಿಲೇಟೆಡ್ ಅಲ್ವಾ? ಅದಕ್ಕೆ ರಿಲೇಟೆಡ್ ಅಲ್ಲ. ಅದು ಇಲ್ಲಿ ಬಾಳೆಹಣ್ಣಿಲ್ಲ, ಅವರು ಏನೋ ಬಾಳೆಹಣ್ಣಿಂದು ಕರೆಕ್ಟ್ ಆಗಿದೆ ಉದಾಹರಣೆ ನೀವು ಹೇಳಿದ್ದು. ಅದಲ್ದೇನೆ ಇದು ಒಂದಿದೆ, ಇದನ್ನು ಹೇಳಿ. ಕನಕದಾಸರದೇ ಅದು ಪ್ರಸಂಗ, ಸ್ವರ್ಗಕ್ಕೆ ಅನ್ನೋದ್ರಲ್ಲಿ ಇದು ಬರುತ್ತೆ. ಅಲ್ಲ, ಆ ಗುರುಗಳು ಅದು ಎಲ್ಲಿಗೆ ಹೋಗು ಅಂತ ಹೇಳ್ತಾರೆ ಗೊತ್ತಾಗಲಿಲ್ಲ ನನಗೆ.
ಆವಾಗ ಅವ್ನು ಹೇಳೋದು ಗೊತ್ತು ನನಗೆ, ಈ ನಾನು ಅನ್ನೋ ಅಹಂಕಾರ ಹೋದರೆ ಹೋದಿತ್ತು ಅಂತ ಹೇಳ್ತಾನೆ. ಬಟ್ ಗುರುಗಳ ಪ್ರಶ್ನೆ ಏನ್ ಕೇಳ್ತಾರೆ ಶಿಷ್ಯರಿಗೆ ನನಗೆ ಮರ್ತೋಗಿದೆ ಏನು ಅಂತ. ಏನ್ ಹೇಳಿ ಮೇಡಮ್? ವೈಕುಂಠಕ್ಕೆ ಯಾರು ಹೋಗ್ತಾರೆ ಅಥವಾ ಸ್ವರ್ಗಕ್ಕೆ ಯಾರು ವೈಕುಂಠ ಕೇಳಿದ್ರೆ ಬೇರೆ ಶಿಷ್ಯರು ನಮ್ ಗುರುಗಳು ಹೋಗ್ಬೋದ ಹಾಗಾದ್ರೆ ಅಂತ ಬೇರೆ ಶಿಷ್ಯರನ್ನೆಲ್ಲ ಒಬ್ಬೊಬ್ರನ್ನ ಕೇಳಿದ್ರೆ ಇವ್ರು ಹೋಗಲ್ಲ ಅಂತಾರೆ ಕನಕದಾಸರು. ನಾವ್ ಹೋಗಲ್ಲ ಸರಿ, ಗುರುಗಳು ಹೋಗ್ತಾರ ಅಂದ್ರೆ ಅವರು ಹೋಗಲ್ಲ ಅಂದ್ಬಿಡ್ತಾರೆ. ಅವ್ರು ಬಹಳ ಸಿಟ್ಕೊಂಡ್ಬಿಡ್ತಾರೆ ಓಹೋ ಅಂತ. ಆಗ ಏನ್ ಹೀಗ್ ಮಾಡ್ತಾನೆ ಅಂದಾಗ ಗುರುಗಳು ಕೇಳ್ತಾರೆ, ಏನಪ್ಪಾ ಹಾಗಾದ್ರೆ ನೀನ್ ಆ ಶಿಷ್ಯರೇ ಕೇಳಿದ್ರು ಹೋಗ್ತೀಯೋ ಅಂದ್ರೆ ನಾನು ಹೋದೇನು ಅಂದಾಗ ಇವ್ರುಗಳೇನ್ ಕೊಡ್ತಾರೆ, ಏನ್ ಗುರುಗಳೇ ಹೋಗ್ಲಿಲ್ಲ, ಯಾರು ಹೋಗಿಲ್ಲ, ಇವನೇನು ದೊಡ್ಡದ ನಾನ್ ಹೋಗ್ತೀನಿ ಅಂತ ಅನ್ಕೊಂಡು ಆ ನಾನು ಅವ್ರು ಬೇರೆ ತರ ದೇಹ ಮನಸ್ಸು ಬುದ್ಧಿ ಅನ್ನೋ ತರದಲ್ಲಿ ಅವರು ಯೋಚನೆ ಮಾಡ್ತಾರೆ. ಆದ್ರೆ ಅವನು ಹೇಳ್ತಾನೆ, ನಾನು ಹೋದೇನು ಅಂದ್ರೆ ಈ ನಾನು ಅನ್ನೋ ಈ ಒಂದು ಏನು ಒಂದು ತಪ್ಪು ಕಲ್ಪನೆ ಇದೆ, ಇದು ಬಿಟ್ಟು ನಾನು ಆತ್ಮಸ್ವರೂಪಿ ಅಂತ ತಿಳ್ಕೊಂಡ್ರೆ ಆದ್ರೆ ಹೋದಾನೆ ಹೊರತು ಈ ದೇಹ ಇಟ್ಕೊಂಡು ಯಾರು ಹೋಗಕ್ಕಾಗಲ್ಲ. ಸೊ ನಾನು ಅನ್ನೋದು ದೇಹ ಮನಸ್ಸು ಬುದ್ಧಿ ರಿಲೇಟೆಡ್. ಆದ್ರೆ ಅವ್ರ ಶಿಷ್ಯರೆಲ್ಲ ಇವನೊಬ್ಬ ನಾವು ಪಂಡಿತರು, ನಮಗ್ ಗೊತ್ತಿಲ್ದೇ ಇರೋದೆಲ್ಲ ಗೊತ್ತಿದ್ಯಾ, ಏನೂ ಗೊತ್ತಿಲ್ಲ, ಇವನೇನು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಅವರು ಒಂಥರ ಅವನ್ನ ಹೀಯಾಳಿಸ್ತಾರೆ. ಆಗ ಅವನು ಗುರುಗಳು ಹೇಳ್ತಾನೆ, ನಾನು ಹೋದೇನು ಅಂದ್ರೆ ಈ ದೇಹ ಮನಸ್ಸು ಬಿಟ್ಟು ನಾನು ಆತ್ಮಸ್ವರೂಪಿ, ಆದ ಕಾರಣ ಈ ದೇಹ ಇಟ್ಕೊಂಡು ನಾನು ಹೋಗಲ್ಲ, ಆತ್ಮಸ್ವರೂಪ ಅಂತ ನಾನು ಹೋದನು ಅನ್ನೋ ಒಂದು ರೀತಿಲಿ ಅವ್ರು ಹೇಳಿದಾಗ ಆಗ ಅವರು ಗುರುಗಳು ಎಲ್ರಿಗೂ ಮನವರಿಸಿ ಮಾಡಿಕೊಟ್ಟು ಹೇಳ್ತಾರೆ, ನೋಡು ಏನೋ ದಡ್ಡ ಅನ್ಕೊಂಡು ಎಲ್ಲ ಮಾಡ್ತಿದ್ರಲ್ಲ, ಹೇಳ್ತಾ ಇದ್ರಲ್ಲ, ಇವ್ನು ಎಷ್ಟು ಬುದ್ಧಿವಂತ, ಎಷ್ಟೊಂದು ಜ್ಞಾನ ತಿಳ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಸರಿಯಾ ಮೇಡಮ್? ಸೂಪರ್. ನಾನು ಅನ್ನೋದು ಅಹಂಕಾರ, ಅದು ಶುದ್ಧ ನಾನು ಅಂತ ಬಂದಾಗ ಆತ್ಮ ಆಗುತ್ತೆ. ನಾನು ಅನ್ನೋ ಅಹಂಕಾರ ಎಲ್ಲಿವರೆಗೂ ನಮ್ಮಲ್ಲಿರುತ್ತೋ ಅದ್ರೊಳಗೆ ಅವ್ರು ಹೇಳ್ತಾರಲ್ಲ, ತ್ರಿವೇದಿ, ಚತುರ್ವೇದಿ, ಏಕಚಿತ್ತಗ್ರಾಹಿ ಎಲ್ಲರೂ ಇರ್ತಾರೆ. ಅವ್ರು ಎಲ್ಲರಿಗೂ ತಾನು ಇಷ್ಟು ಬುದ್ಧಿವಂತ ಅನ್ನೋ ಒಂದು ಅಹಂಕಾರ ಇರುತ್ತೆ. ಹಾಗಾಗಿ ಅವ್ರು ಯಾರು ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಕನಕದಾಸರು ಹೇಳ್ತಾರೆ. ಅದಕ್ಕೆ ಗುರುಗಳು ಹೋಗ್ಬಾರ್ದ ಅಂದ್ರೆ ಗುರುಗಳಲ್ಲೂ ಆ ನಾನು ಅನ್ನೋ ಅಹಂಕಾರ ಇಲ್ಲ ಅಂತಂದ್ರೆ ಅವರು ಹೋಗ್ತಾರೆ. ಅದಕ್ಕೆ ಅಷ್ಟೇ ನಾನು ಹೋದೇನು ತುಂಬಾ ಸುಲಭ ಆಗಿರುವಂಥದ್ದು. ಅದಕ್ಕೆ ಅರ್ಥ ಮಾತ್ರ ತುಂಬಾ ವಿಶಾಲವಾಗಿರುವಂಥದ್ದು. ನಾನು ಹೋದೇನು ಅಂತ ಹೇಳಿ ಇಲ್ಲಿ ನಾವಿನ್ನು ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಪಂಚಕೋಶಗಳನ್ನ ಮತ್ತೇನೆ ಅದೇ ಹೇಳ್ತಾರೆ, ಲಾಜಿಕಲಿ ನಾವು ಅದನ್ನ ಮಾಡ್ಕೋಬೇಕು ಅಂತ ಹೇಳುತ್ತೆ. ಭೌತಿಕವಾಗಿ ಎಲ್ಲಾ ಕಡೆನೂ ಆತ್ಮ ಅನ್ನೋದು ಎಲ್ಲಾ ಕಡೆನೂ ವ್ಯಾಪಿಸಿರುವಂಥದ್ದು ಅಂತ ಹೇಳಿ ಇಲ್ಲಿ ನಮ್ಗೆ ಈ ಆತ್ಮ ಅನ್ನೋದು ಏನು ಹಾಗಾದ್ರೆ ಜ್ಞಾನಿಗೆ ಮಾತ್ರ ಇದೆ, ಅಜ್ಞಾನಿಗಿಲ್ಲ ಅಂತನಾ ಅಂತ ಹೇಳಿ ಬಂದಾಗ ಏನ್ ತಿಳ್ಕೊತಾನೆ ಇದ್ರ ಬಗ್ಗೆ? ಜ್ಞಾನಿ ಏನಿರುತ್ತೆ, ಏನಂತ ಅನ್ಕೊಂಡಿರ್ತಾನೆ, ಅಜ್ಞಾನಿ ಏನಂತ ಅನ್ಕೋತಾನೆ. ಇಬ್ರಿಗೂ ಆತ್ಮ ಅನ್ನೋದು ಇಬ್ರಿಗೂ ಇರತ್ತೆ. ಆದ್ರೆ ಅವ್ರು ಹೇಗೆ ಅರ್ಥ ಮಾಡ್ಕೋತಾನೆ ಅನ್ನುವಂಥದ್ದು ಇದು. ಕಲ್ಯಾಣಿ ಮೇಡಮ್. ಆತ್ಮ ಅಜ್ಞಾನಿಗೂ ಜ್ಞಾನಿಗೂ ಒಂದೇನೆ. ಅಜ್ಞಾನಿಗೆ ನಾನು ಅಂತ ಅಹಂಕಾರ ಇರುತ್ತೆ. ನಾನು ಅಹಂಕಾರ ಆತ್ಮನ ಮರೆಯುತ್ತೆ. ದೇಹ ಮನಸ್ಸು ಬುದ್ಧಿ ನಾನು ಅನ್ನುವಂತ ಭ್ರಮದಲ್ಲಿ ಇರುತ್ತೆ. ಬುದ್ಧಿ ಮತ್ತು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ತನ್ನ ಕಾರ್ಯ ಸಾಧನೆ ಮಾಡುತ್ತೆ. ಯಾವಾಗ ಬುದ್ಧಿ ಅಹಂಕಾರದೊಟ್ಟಿಗೆ ಸಿಕ್ಕಾಕೊಳ್ಳುತ್ತೆ ಆವಾಗ ಮನಸ್ಸಲ್ಲಿ ಯಾವಾಗ್ಲೂ ತರ ಯೋಚನೆಗಳು, ಗೊಂದಲ, ಭಯ, ಕಲ್ಪನೆಗಳು ಇವೆಲ್ಲ ಇರುತ್ತೆ. ಈ ಜ್ಞಾನಿ ಅಹಂಕಾರ ಶುದ್ಧ ಆಗಿದೆ, ಅಹಂಕಾರ ಬಿಟ್ಟಿದ್ದಾನೆ ಜ್ಞಾನಿ. ನಾನು ಹೋದೇನು ಅಂತ ಈ ಕನಕದಾಸರು ಆ ರೀತಿ ಜ್ಞಾನದಿಂದ ಅಹಂಕಾರ ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಬುದ್ಧಿ ಆತ್ಮ ಕೆಳಗಡೆ ಕೆಲಸ ಮಾಡುತ್ತೆ. ಬುದ್ಧಿ ಶುದ್ಧ ಆಗಿ ಆತ್ಮನ ಕೆಳಗಡೆ ಕೆಲಸ ಮಾಡಿದ್ರೆ ಅವಾಗ ಅಂದ್ರೆ ಅಹಂಕಾರದ ಕೆಲಸ ಅಹಂಕಾರದ ಕೆಳಗಡೆ ಕೆಲಸ ಮಾಡುತ್ತೆ. ಅವಾಗ ಮನಸ್ಸು ಶಾಂತ ಆಗುತ್ತೆ, ಅವಾಗ ಅವನು ಮುಕ್ತನಾಗ್ತಾನೆ. ಇದನ್ನೇ ಕನಕದಾಸರು ನಾನು ಹೋದೆ ಅಂತ ಹೇಳಿದ್ದಾರೆ.
ಈ ಅಹಂಕಾರ ಬಿಡೋದು ಅಹಂಕಾರ ಹೋಗೋದು ಆತ್ಮಜ್ಞಾನದಿಂದಾನೇ ಅಹಂಕಾರ ಹೋಗ್ತದೆ. ಅಹಂಕಾರ ಬಿಡೋದು ಅಂತ ನಾನು ಅದು ಬಲವಂತಾಗಿ ಬಿಡೋದು ಅಂತದಲ್ಲ, ಆ ಜ್ಞಾನದಲ್ಲ ಒಂದು ನಮ್ಗೆ ಅರಿವು ಜ್ಞಾನದ ಬಂದಾಗ. ಮೂಲಕ ಚೆನ್ನಾಗಿ ತಿಳಿಸಿದ್ರಿ ನಮ್ಮ ಕಲ್ಯಾಣಿ ಮೇಡಮ್. ಇದ ರೆಡಿ ರೆಕ್ನರ್ ಇರ್ತಾರ, ಯಾವುದು ಒಂದ್ ಪಾಯಿಂಟ್ ಬಿಡಲ್ಲ. ಸೊ ನಾವು ಇಲ್ಲಿ ಹಿಂದೆನೂ ಸಹಿತ ನಾವು ಇವಾಗ ಕೋಶಗಳನ್ನು ಬಂದಾಗ, ವಿಜ್ಞಾನಮಯ ಕೋಶ ಬಂದಾಗ ಬುದ್ಧಿ ಹೇಗೆ ಈಗ ಅಹಂಕಾರದ ಜೊತೆ ಸೇರ್ಕೊಂಡು ಮನಸ್ಸನ್ನ ದೇಹನ ಎಲ್ಲ ಓವರ್ಟೇಕ್ ಮಾಡ್ಕೊಂಡು ಹೇಗೆ ಆಳುತ್ತೆ, ಇಂದ್ರಿಯಗಳನ್ನೆಲ್ಲ ಸೇರ್ಕೊಂಡು ವೃತ್ತಿಗಳು, ಅದು ಒಂದು ವೃತ್ತಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಹೇಗೆ ಅದು ನಮ್ಮನ್ನ ಆಳತೆ, ನಾವೇನ್ ಮಾಡ್ತೀವಿ, ಹೇಗೆ ಆ ಭಾವನೆಗಳಲ್ಲಿ ಭ್ರಾಂತಿಗಳ ಕಲ್ಪನೆಗಳು ಸಿಗಾಕೊಳ್ತೀವಿ, ಗೊಂದಲ ಆಲೋಚನೆಗಳಲ್ಲಿ ಅಂತ ಹೇಳಿ ನಾವು ತಿಳ್ಕೊಂಡು. ಅಂದ್ರೆ ಈ ಅಹಂ ಅನ್ನೋದು ಶುದ್ಧವಾದ ನಾನಾಗಿರುತ್ತೆ. ಇದಕ್ಕೆ ಆಕಾರಗಳ ಕೊಟ್ಟಾಗ, ಅಂದ್ರೆ ಈಗ ಆಕಾರ ಕೊಡೋದು ಅಂತಂದ್ರೆ ವೃತ್ತಿಗಳು ಸೇರಿಸಿದಾಗ, ಇಂದ್ರಿಯಗಳೊಟ್ಟಿಗೆ ವಿಷಯಗಳ ಜೊತೆ ಸೇರಿಸಿ ಇಂದ್ರಿಯಗಳನ್ನ ನಾವೇನ್ ಮಾಡ್ತೀವಿ ಬಿಟ್ಟಾಗ ಹೊರಗೆ, ಅದೇನ್ ಮಾಡುತ್ತೆ, ಎಲ್ಲ ಸಂಗ್ರಹ ಮಾಡುತ್ತೆ, ತಂದು ನಮ್ಗೆ ಮಾಡುತ್ತೆ. ಅವಾಗ ಈ ದ್ವಂದ್ವತೆ, ಖಿನ್ನತೆ, ಸುಖ ದುಃಖ ಇವೆಲ್ಲ ಭಾವನೆಗಳು ಬರುತ್ತೆ. ಯಾವಾಗ ನಾನು ಆತ್ಮಸ್ವರೂಪಿ ಶುದ್ಧ ಅಹಂ, ನಾನು ನಿತ್ಯೋಹಂ ಶುದ್ಧೋಹಂ ಅಂತ ಹೇಳ್ತೀವಲ್ಲ, ಮುಕ್ತೋಹಂ ಅಂತ, ಆ ಅಹಂ ನಾನು ಅನ್ನೋ ಒಂದು ಜ್ಞಾನ ನಮಗೆ ಬಂದಾಗ ನಾವು ಈ ಎಲ್ಲದ್ರಿಂದನೂ ಮುಕ್ತರಾಗ್ತೀವಿ ಅಂತ ಹೇಳಿ ನಮಗೆ ಗುರುಜಿಗಳು ಯಾವಾಗಲೂ ತಿಳಿಸ್ತಾ ಇದ್ದಾರೆ. ಆ ಜ್ಞಾನ ನಮಗೆ ಬರಬೇಕು ಅಂತ. ಯಾವಾಗ ಆಕಾರಗಳು ತರ್ತೀವೋ ಈ ಅಹಂ ಜೊತೆ, ಅದಕ್ಕೆ ರಮಣ ಮಹರ್ಷಿಗಳು ಹೇಳ್ತಾರೆ ಅಹಂ ನಿತ್ಯಂ ಇದಂ ಮಿಥ್ಯಂ ಅಂತ ಹೇಳಿ. ಅಹಂ ನಿತ್ಯಂ, ಅಹಂ ಅಂದ್ರೆ ನಾನು ಯಾವಾಗ್ಲೂ ಇರೋವಂಥದ್ದು, ಎಲ್ಲಾ ಕಡೆ ವ್ಯಾಪಿಸಿ ಇರುವಂಥದ್ದು, ನಿತ್ಯವಾಗಿರೋ ಅಂಥವ್ನು ನಾನು ಅಂತ. ಇದಂ ಅಂತ ಆನಂತರ ಬರುತ್ತಲ್ಲ ಈ ಆಕಾರ ತಾಳ್ಕೊಂಡು, ಇದಂ ಮಿಥ್ಯಂ ಅಂತ. ನಾವು ಈ ಮಿಥ್ಯ ಜೊತೆ ಹೆಚ್ಚು ನಾವು ಎಷ್ಟೆಷ್ಟು ನಾವು ಬೆರೀತಾ ಇರ್ತೀವಿ, ಆಕಾರ ತಳೆದು ಯಾವಾಗ ಎಷ್ಟು ಬೆರಿತೀವೋ ಅದು ನಮ್ಮನ್ನ ಹೆಚ್ಚೆಚ್ಚು ನಮ್ಮನ್ನ ಈ ಷಡ್ವರ್ಗಗಳು ಬಂದು ಸೇರ್ಕೊಳ್ಳುತ್ತೆ, ತ್ರಿಗಣಗಳು ಎಲ್ಲವೂ ಬಂದು ನಮ್ಮನ್ನ ಕಾಡಕ್ಕೆ ಶುರುವಾಗತ್ತೆ. ಮನಸ್ಸು ಯಾವಾಗ್ಲೂ ಸಮಾಧಾನ ಇಲ್ಲ ರೀ, ನನ್ನ ಮನಸ್ಸು ಯಾವಾಗ್ಲೂ ಕೆಟ್ಟೋಗಿರುತ್ತೆ ಅಂತ ಹೇಳಿ ಅಲ್ಲೊಂದು ಗುರೂಜಿ ಒಂದು ಚಿತ್ರ ತೋರಿಸಿದಾರೆ, ತಲೆ ಬರ್ತೀವಿ ಹಿಂಗೆ ಹಾಕಿ 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 ಅಷ್ಟು ಗೊಂದಲದಲ್ಲಿ ಅದು ಸೇರ್ಕೊಂಡ್ಬಿಟ್ಟಿರ್ತೀವಿ ನಾವು ಅಂತ. ಅದೆಲ್ಲದು ಒಂದೇ, ಅಂದ್ರೆ ಜ್ಞಾನ ಒಂದೇ ಮುಖ್ಯ. ಅದು ಬಂದಾಗ ನಮ್ಗೆ ಏನಾಗುತ್ತೆ, ಅದೆಲ್ಲ ಶಾಂತವಾಗಿ ಅವಾಗ ವೇವ್ಸ್ ಹಿಂಗೆ ಅದೇನೋ ಹೇಳ್ತಾರಲ್ಲ, ಆಲ್ಫಾ ತೀಟಾ ಗಾಮ ಅಂತ ವೇವ್ಸ್ಗಳು ಅಂತ ಹೇಳ್ತಾರಲ್ಲ, ಅವಾಗ ಆ ವೇವ್ಸ್ಗಳೆಲ್ಲ ಹೀಗೆ ನಿಧಾನಕ್ಕೆ ಹೋಗೋಕ್ಕೆ ಶುರುವಾಗುತ್ತೆ ಅಂತ ಹೇಳಿ ನಮಗೆ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಇದ್ರೊಳಗೆ ಏನಾದ್ರು ಡಿಸ್ಕಸ್ ಮಾಡೋದಿದ್ಯಾ ರಚಿತಾ? ಅದೇ ಮೇಡಮ್, ಬುದ್ಧಿ ಕ್ಲಾರಿಟಿಗೆ ಬರ್ಬೇಕಲ್ವಾ, ಬುದ್ಧಿಗೆ ಕ್ಲಿಯರ್ ಆಗ್ಬೇಕು. ಹೌದು, ಅದಕ್ಕೆ ಎಷ್ಟೋ ಅಡ್ಡಿಗಳು ಬರ್ತಾ ಇರತ್ತಲ್ಲ ಮೇಡಮ್. ಫಾರ್ ಎಕ್ಸಾಂಪಲ್ ಈಗ ಮನನ ಸೆಷನ್ಗೆ ಬರೋದಕ್ಕೆ ಬುದ್ಧಿಯಲ್ಲಿ ಇನ್ನೂ ಕ್ಲಾರಿಟಿ, ಇನ್ನೂ ಒಳಗಡೆ ಸುಪ್ತ ಮನಸ್ಸು ಅನ್ಕಾನ್ಶಿಯಸ್ ಮೈಂಡ್ ಹೋಗ್ಬೇಕು ಅನ್ನೋ ಒಂದು ರೀಸನ್ ಅಲ್ವಾ. ಅಂದ್ರೆ ನಾವ್ ಇವಾಗ ಹೆಂಗೆ ಎಲ್ಲಾದ್ರೂ ಮಾರ್ಕೆಟ್ ಅಥವಾ ಬೇರೆ ಕಡೆ ಅಂಗಡಿಗೆ ಹೋಗಿದ್ರೆ ನಮಗ್ ಗೊತ್ತಾಗ್ದಿರಾನೆ ನಮ್ ಮನೆ ಕಡೆ ಬರ್ತೀವಿ, ಯಾರ ಹತ್ರನೋ ಫೋನಲ್ಲಿ ಮಾತಾಡ್ಕೊಂಡು ಅಥವಾ ನಮ್ ಮನೆಗೆ ಬರ್ತೀವಿ ಹೊರತು ಬೇರೆ ಯಾರ ಮನೆಗೂ ಹೋಗಲ್ಲ ನಾವು. ಅಷ್ಟು ನಮ್ಗೆ ರಿಜಿಸ್ಟರ್ ಆಗೋಗ್ಬಿಟ್ಟಿದೆ ಬುದ್ಧಿಯೊಳಗೆ ಅಲ್ವಾ ಮೇಡಮ್. ಅದು ಬುದ್ಧಿ ಅಥವಾ ಮನಸ್ಸು ಅಂತ ಹೇಳ್ತೀರಾ, ಮನಸ್ಸು ಸುಪ್ತ ಅದು ಮನಸ್ಸು ಒಂದ್ ಸಣ್ಣ ಡಿಫ್ರೆನ್ಸ್ ಸೇರ್ಕೊಂಡಿರತ್ತಮ್ಮ ಅಲ್ವಾ. ಯಾಕೆಂದ್ರೆ ಇದು ಅಂತಃಕರಣದಲ್ಲಿ ಮನಸ್ಸು ಬುದ್ಧಿ ಎಲ್ಲ ಇರುತ್ತೆ. ಸೊ ಈ ಮನಸ್ಸಲ್ಲೇ ನಮ್ಗೆ ಬರುತ್ತೆ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್. ಸೊ ನಮ್ಗೆ ನಮ್ಮ ಮೈ ಮೇಲೆ ಪ್ರಜ್ಞೆ ಇಲ್ದಿರೋನು ನಮ್ ಮನೆಗೆ ಬಂದ್ಬಿಟ್ಟು ಅಂದ್ರೆ ಎಲ್ಲೋ ಮಾತಾಡ್ಕೊಂಡು ಯಾರ ಜೊತೆನೋ ನಮ್ ಮನೆಗೆ ಬರ್ತೀವಿ. ಸೊ ಅದೇ ತರನೇ ಇಲ್ಲಿ ನಮ್ಗೆ ಬುದ್ಧಿಗೆ ಕ್ಲಾರಿಟಿ ಬರ್ಬೇಕು. ನಾನು ಈ ಅನ್ನಮಯ ದೇಹ ಅಲ್ಲ, ನಾನು ಪ್ರಾಣಮಯ ಅಲ್ಲ, ಮನೋಮಯ ಅಲ್ಲ, ವಿಜ್ಞಾನಮಯ ಅಲ್ಲ ಅಂತ ಅಷ್ಟು ಕ್ಲಾರಿಟಿ ಬರ್ಬೇಕು ಅಂದ್ರೆ. ಬಟ್ ಆದ್ರೆ ಅದಕ್ಕೆ ಅಡ್ಡಿಗಳು ಬರೋದು ನಮ್ಗೆ ವಾಸನೆಗಳಿಂದನ ಅಥವಾ ಚಿತ್ತಮಲ ದಿಂದನ ಅಂತ ನೋಡ್ರಿ. ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಅಡ್ಡಿಗಳು ಬರುತ್ತೆ ಎಷ್ಟೊಂದು. ಆಗ ನಾವು ನಮ್ಮ ಬುದ್ಧಿಯಲ್ಲಿ ಕ್ಲಾರಿಟಿ ಇದ್ರೆ ನಾವು ಗ್ಯಾರಂಟಿ ನಾವು ಅಟೆಂಡ್ ಮಾಡ್ತೀವಿ. ಏನೋ ಒಂದು ಇಲ್ಲ ನಂದು ಇನ್ನೂ ಇದೆ, ನನ್ಗೆ ಇನ್ನೂ ಅನ್ನಮಯ ಕೋಶನೇ ನಾನು ಅಂತ ಒದ್ದಾಡ್ತಿದ್ದೀನಿ,
ಮನೋಮಯ ಕೋಶನೇ ನಾನು ಅಂತ ಒದ್ದಾಡ್ತಿದ್ದೀನಿ, ನನ್ಗೆ ಇನ್ನೂ ಕ್ಲಾರಿಟಿ ಬಂದಿಲ್ಲ ಅಂತ ನಮಗ್ ಗೊತ್ತಾಗ್ತಾ ಇರುತ್ತೆ. ಸೊ ಅದು ಯಾಕೆ ಅಡ್ಡಿಗಳು ಬರುತ್ತೆ ಅಂತ ಮೇಡಮ್, ಅದು ಪ್ರಶ್ನೆ ಒಂದು. ಪ್ರಾಕ್ಟಿಕಲ್ ಆಗಿ ಯಾಕೆಂದ್ರೆ ನೆಕ್ಸ್ಟ್ ಆತರ ಮಾಡ್ಕೋಬಾರ್ದಲ್ವಾ? ನಿಮ್ಮ ಅನಿಸಿಕೆ ಹೇಳಿ ಮೇಡಮ್, ಕಾತ್ಯಾಯಿನಿ ಮೇಡಮ್, ಯಾರಾದ್ರೂ ಸರಿ. ಮೇಡಮ್ ತಿಳಿಸ್ಕೊಡಿ. ಹೇಳ್ದಾಗೆ ವಾಸನೆಗಳೇ, ಅದಕ್ಕೆ ಇನ್ನೇನಿಲ್ಲ. ಈಗ ನಮಗೆ ಭೋಗವಾಸನೆ ಬಂಧವಾಸನೆ ಅಂತ ಎರಡಿದೆ ಅಂತ ಹೇಳ್ತಾರಲ್ವಾ. ಆಕ್ಚುಲಿ ನಮ್ಗೆ ಬಂಧವಾಸನೆಯಿಂದ ನಾವು ಕಳ್ಕೊಂಡಿದೀವಿ ಅಂದ್ರೆ ನಮಗ್ ಅರ್ಥ ಆಗಿದೆ. ಅಷ್ಟ್ರ ಮಟ್ಟಿಗೆ ವಿ ಆರ್ ಲಕ್ಕಿ. ಇದೇನು ಅನ್ನೋದು ಗೊತ್ತಾಯ್ತು ನಮ್ಗೆ. ನಾನು ಪರಿಶುದ್ಧವಾದ ಆತ್ಮ ಅನ್ನೋದು ಗೊತ್ತಾಗಿದೆ. ಬಟ್ ಏನಂದ್ರೆ ಅದ್ರಲ್ಲಿ ನಿಲ್ಲಕ್ಕಾಗ್ತಿಲ್ಲ ಅನ್ನೋದೊಂದೇ ಮೇಯ್ನ್ ಆಗಿ. ಅದ್ರಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕು. ನಾವು ನಿಷ್ಠರಾಗ್ಬೇಕು. ಅದಕ್ಕೆ ಅಡೆತಡೆಗಳು ಬರ್ತಾ ಇದೆ. ಅದಕ್ಕೆ ಅಡೆತಡೆಗಳು ಬರ್ತಾ ಇರೋದು ಈ ಭೋಗವಾಸನೆಗಳು. ಅಂದ್ರೆ ನಾವು ಭೋಗವಾಸನೆಗಳ ಹಿಂದೆನೂ ತುಂಬಾ ಹೋದ್ರು ಅಲ್ಲೂ ಮತ್ತೆ ಬೇರೆ ಕಡೆಗೆ ಹೇಳ್ಕೊಂಡು ಹೋಗುತ್ತದೆ. ಅಫ್ಕೋರ್ಸ್ ಅರ್ಥ ಆಗಿದ್ರು. ಅದಕ್ಕೆ ಇವಾಗ ನೀವು ಹೇಳ್ದಂಗೆ ಜಾಗೃತ ಮನಸ್ಸು 5%, ಅರ್ಥ ಆಗಿದೆ 5% ಅಲ್ಲಿ ಇಟ್ ಇಸ್ ಕ್ಲಿಯರ್. ಬಟ್ ಉಳಿದಿದ್ 95% ಅದು ಹೋಗಿ ಕೂರ್ಬೇಕಲ್ಲ. ಅದು ಹೋಗಿ ಕೂರೋದಕ್ಕೆ ಅಲ್ಲಿರೋವುಗಳೇ ತೊಂದರೆ ಮಾಡ್ತಾ ಇರೋದು. 95% ಅಲ್ಲಿ ಬೇಕಾದಂಗಿದೆ. ಅದು ನಾನು ಇದನ್ನ ಕಳಿಸ್ತೀನಿ ಅಂದಾಗ ಅದು ಮತ್ತೆ ಅದು ಬೇರೆ ಇದನ್ನ ತಂದು ಕೊಡುತ್ತದೆ. ನೀನ್ ಇಲ್ಲಿ ಹೋಗು, ಅಲ್ಲಿ ಹೋಗು, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಆರಾಮಾಗಿ ನಿದ್ದೆ ಮಾಡು, ಅದು ಇದು ಎಲ್ಲ ತರುತ್ತದೆ. ಅದಕ್ಕೆ ಅಹಂಕಾರನು ಸೇರ್ಕೊಳತ್ತಲ್ವಾ ಮೇಡಮ್? ಅಹಂಕಾರನು ಸೇರ್ಕೊಳತ್ತಲ್ವಾ? ಅಹಂಕಾರನೇ ಮೇಯ್ನು. ಅಹಂಕಾರ ಇರೋದ್ರಿಂದಾನೇ ತಾನೇ. ಅಹಂಕಾರನೇ ನನ್ನನ್ನ ಈ ದೇಹಕ್ಕೆ ಬಂಧಿಸಿರೋ ಅಂತ ಅರ್ಥ ಆಗಿದ್ದು. ಅದನ್ನ ಪೂರ್ಣವಾಗಿ ಶುದ್ಧೀಕರಿಸಕ್ಕಾಗಿಲ್ಲ ನಮ್ಗೆ. ಇಲ್ಲಿ ಪ್ಯೂರಿಟಿ ತುಂಬಾ ಇಂಪಾರ್ಟೆಂಟ್. ಅಹಂಕಾರ ಪೂರ್ತಿ ನಾಶ ಆಗೋದಿಲ್ಲ, ಆದ್ರೆ ಅದನ್ನ ಪ್ಯೂರಿಫೈ ಮಾಡ್ತಾ ಹೋಗ್ಬೇಕು. ಪ್ಯೂರಿಫಿಕೇಶನ್ ಯಾವ ತರ ಅಂದ್ರೆ ಈ ತರಹನೇ ಈ ನಿಧಿಧ್ಯಾಸವನ್ನ ಮಾಡ್ತಾ 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 ನನಗೆ ನನ್ನ ಸ್ವರೂಪದಲ್ಲಿ ನಾನು ಹೆಚ್ಚೆಚ್ಚು ನಿಲ್ಲಕ್ಕೆ ಪ್ರಯತ್ನ ಪಟ್ಟು ಅದು ಆಗ್ತಾ ಬಂದ ಹಾಗೆ ಅಹಂಕಾರದ ಪ್ಯೂರಿಟಿ ಆಗ್ತಾ ಬರುತ್ತೆ. ಅದರ ಕಶ್ಮಲಗಳು ಕಡಿಮೆ ಆಗ್ತಾ ಬರುತ್ತೆ. ಆಗ್ಲೂ ಆಮೇಲೂ ಅಹಂಕಾರ ಇರುತ್ತೆ. ಅಹಂಕಾರ ಇಟ್ಕೊಂಡೇ ನಾವು ಎಲ್ಲ ಈ ಲೋಕ ಕಲ್ಯಾಣದ ಕೆಲಸಗಳನ್ನು ಮಾಡೋದಕ್ಕೆ ಆಗುವಂತ. ಆಗ ಅದು ತೊಂದರೆ ಮಾಡಲ್ಲ. ಈಗೇನಾಗುತ್ತೆ, ನಾನು ಒಂದ್ ಮಾಡಕ್ ಹೋದ್ರೆ ಅದು 4 ಕಡೆ ಕರ್ಕೊಂಡು ಅಹಂಕಾರನೇ ಮೇನ್. ಅವಾಗ ನಾವ್ ಏನ್ ಮಾಡ್ಬೇಕು ಮೇಡಮ್ ಅಂದ್ರೆ, ಆಗ ನಾವು ಸಮಷ್ಟಿ ದೃಷ್ಟಿಯಿಂದ ನೋಡ್ಬೇಕು ಅಲ್ವಾ? ವ್ಯಷ್ಟಿ ದೃಷ್ಟಿಯಿಂದ ನೋಡ್ದೆ ಸಮಷ್ಟಿ ದೃಷ್ಟಿಯಿಂದ ನೋಡಿದಾಗ ನಮ್ಗೆ ಕ್ಲಾರಿಟಿ ಬರ್ತಾ ಹೋಗತ್ತೆ ಬುದ್ಧಿಯಲ್ಲಿ. ನಾವು ಅಪ್ಲೈ ಮಾಡ್ಬೇಕದು. ಈಗ ನಿಮಗೆ ಒಂದು ಆತ್ಮಜ್ಞಾನದ ಪಾಠದಿಂದ ನಾನು ಸತ್ಸ್ವರೂಪ ಅನ್ನೋದು ಗೊತ್ತಾಗಿದೆ. ಇನ್ನೊಂದು ಈ ಮನಸ್ಸಿನ ರಚನೆ ಹೇಗಿದೆ ಅನ್ನೋದನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. 3 ಹಂತಗಳಲ್ಲಿದೆ. ಜಾಗೃತ ಮನಸ್ಸು ಇದೆ, ಸುಪ್ತ ಮನಸ್ಸು ಇದೆ, ಪ್ರಜ್ಞಾಜ್ಞಾನದ ಮನಸ್ಸು ಇದೆ. ಅಲ್ಲೆಲ್ಲ ಈ ಹಳೆಯದನ್ನೇ ತುಂಬಿಕೊಂಡಿರೋದ್ರಿಂದ ನಿನಗೆ ಅದು ಜ್ಞಾನ ಸ್ಥಿರವಾಗ್ತಾ ಇಲ್ಲ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ನಮಗ್ ಗೊತ್ತಾಗಿಲ್ಲ ನಾವ್ ಇವಾಗ ಏನ್ ಮಾಡ್ಬೇಕು ನಿಜವಾಗ್ಲು ಅನ್ನೋದು ಬಂದಿದೆ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಿದೆ. ನಾವು ನಿಧಿಧ್ಯಾಸ ಮಾಡ್ಬೇಕು, ಮನನ ಹೆಚ್ಚೆಚ್ಚು ಮಾಡ್ಕೋಬೇಕು. ಮನನ ನಿಧಿಧ್ಯಾಸಗಳು ನಮ್ಗೆ ಆ ಜ್ಞಾನದಲ್ಲಿ ನಿಲ್ಲಕ್ಕೆ ಹೆಲ್ಪ್ ಆಗತ್ತೆ. ಜ್ಞಾನ ಬಂದಾಗಿದೆ, ಜ್ಞಾನದಿಂದಲೇ ಮುಕ್ತಿ. ಆದ್ರೆ ಅದರಲ್ಲಿ ನಿಲ್ಲೋದೇನಿದೆ, ನಿಲ್ಲೋದಕ್ಕೆ ಇವೆರಡು ಬಹಳ ಸಹಾಯ ಅನ್ನೋದೆಲ್ಲವನ್ನೂ ಅವ್ರು ತಂದು ನಮ್ಮ ಮುಂದೆ ಇಟ್ಟಾಗಿದೆ. ಇಲ್ಲಿ ನಾವು ಮಾಡ್ಬೇಕಾಗಿರೋದು ಏನು ಕಡೆ ಫೋಕಸ್ ಮಾಡ್ಬೇಕಷ್ಟೇ. ಈಗ ಬೇರೆ ಕಡೆಗೆ ಎಳ್ಕೊಂಡು ಹೋದ್ರು ಕೂಡ ನೋಡು, ನನ್ಗೆ ಇದು ಗೊತ್ತಿದೆ. ಇವಾಗ ಎಳ್ಕೊಂಡು ಹೋಗ್ತಾ ಇರೋದು ಯಾವುದು? ನನ್ನ ಸುತ್ತ ಮನಸ್ಸಿನಲ್ಲಿ ಬಂದಿರುವಂತಹ ಎಷ್ಟೊಂದು ಮಲ ಏನಿದೆ, ಕಶ್ಮಲ ಏನಿದೆ, ವಾಸನೆಗಳೇನಿದೆ, ಅದನ್ನ ನಾನು ಬೇರೆ ಕಡೆ ಡೈವರ್ಟ್ ಮಾಡಕ್ ನೋಡ್ತಾ ಇದೆ. ಇದು ಡೈವರ್ಟ್ ಮಾಡಕ್ ನೋಡ್ತಾ ಇದೆ, ಪರವಾಗಿಲ್ಲ. ಒಂದ್ ಸ್ವಲ್ಪ ಇವಾಗ ಇವ್ರು ಹೇಳ್ತಾರೆ ನೋಡಿ, DBG ಅವರು ಸ್ವಲ್ಪ ಕೊಟ್ಟು ಸ್ವಲ್ಪ ಮರೆಸು ಅಂತ ಒಂದು DBG ಅವ್ರದ್ದು ಇದಿದೆ. ಅದು ಗೊತ್ತಿಲ್ಲ ಎಷ್ಟು ಇವಾಗ ಅದು ಕಟ್ಟ ಇವಿ ಕಿತ್ತು ಬರುತ್ತೆ.
ಈಗ ಉಮಾ ಮೇಡಮ್ ಮಕ್ಕಳಿಗೆ ಹೇಳ್ತಾರ ಕಗ್ಗ, ಅವ್ರು ಚೆನ್ನಾಗಿ ಹೇಳ್ತಾರೆ ಅದು. ಇಲ್ಲ ಅಷ್ಟೊಂದ್ ಸಡನ್ ನಪ್ಕ ಬರ್ತಲ್ಲ, ಅದು ಬೆಳಗ್ಗೆ ಒಂದು ಜ್ಞಾಪಿಸ್ಕೊಂಡು ಅದ್ ಹೇಳ್ಬೇಕು ಅಂತ ಯಾಕೋ. ಇನಿತಿತ್ತು ಮರೆ ಸಿನಿತ ಅಂತ ಹೇಳ್ತಾರೆ. ಅಂದ್ರೆ ಇವತ್ತು ಮಕ್ಕಳು ಚಾಕ್ಲೇಟ್ ಕೇಳ್ತಾರಪ್ಪ, ಚಾಕ್ಲೇಟು ಒಳ್ಳೇದಲ್ಲ, ಹಲ್ಲಿಗೂ ಹಾಳಾಗುತ್ತೆ, ಹೊಟ್ಟೆ ಹಸುವನ್ನೆಲ್ಲ ಕಡಿಮೆ ಮಾಡಿ ಪುಷ್ಟಿಕರವಾದ ಪದಾರ್ಥ ತಗೊಳ್ಳೋದನ್ನ ಕಡಿಮೆ ಮಾಡ್ತಾರೆ. ಹಾಗಂತ ಅದಕ್ಕೆ ತೀರಾ ಕೊಡಲ್ಲ ಅಂತ ಮನವನ್ನಾಳುವುದು ಅಂತ ಒಂದು ಇದೆಯಲ್ಲ ಮೇಡಮ್, ಮನವನ್ನಾಳುವುದು, ಅಳುವ ಮಕ್ಕಳ ತರದಿ ಹೇಗೆ ಅದನ್ನ ಸಮಾಧಾನ ಮಾಡ್ಬೇಕು ಅಂತ ಹೇಳಿ. ಹೌದು, ಹಠದ ಮಗುವನ ಆಳುವ ತರಹ ಅಂತ ಬರುತ್ತೆ, ಅದರಲ್ಲಿ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಸ್ವಲ್ಪ ಕೊಡೋದು ಚಾಕ್ಲೇಟ್. ಇವಾಗ ಇಷ್ಟುದ್ದ ಬಾರ್ ಇದ್ರೆ ಅಷ್ಟುದ್ದನು ಕೊಡೋ ಹಂಗೆ ಒಂದ್ ಸ್ವಲ್ಪ ಕೊಟ್ಬಿಟ್ಟು ತೆಗೆದಿಟ್ಟು ಒಂಚೂರು ತಿಂದಾಗ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಆಮೇಲೆ ಊಟ ಮಾಡಿಸು. ಆ ತರಹ ಈ ಮನಸ್ಸಿಗೆ ನಾವು ಪಳಗಿಸ್ಬೇಕು. ಆಯ್ತಪ್ಪ, ನಿಂಗೆ ಇವಾಗ ಸಿನಿಮಾ ನೋಡ್ಬೇಕಾ, ಓಕೆ ಆಯ್ತು, ಇವತ್ತು ಒಂದ್ಸರಿ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಬಾ, ಹೋಗೋಣ. ಆಮೇಲೆ ಬಂದು ನೀನ್ ಧ್ಯಾನ ಮಾಡ್ಬೇಕು, ಆಮೇಲೆ ಬಂದು ನೀನ್ ಇವಾಗ ನಾಳೆ ಕ್ಲಾಸ್ಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಇಷ್ಟು ಕಂಡೀಷನ್ ಹಾಕೋಬೇಕು ಅದಕ್ಕೆ. ಯಾಕೆಂದ್ರೆ ತೀರಾ ಏನನ್ನು ಕೊಡಲ್ಲ ಅಂತಾನು ಆ ಮನಸ್ಸನ್ನ ನಾವು ಹೇಳ ಹಂಗಿಲ್ಲ. ಇಲ್ಲ ಅಂದ್ರೆ ತಕ್ಷಣ ಪೂರ್ತಿ ಕರ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಇವ್ ನಂಗೇನು ಕೋಆಪರೇಟ್ ಮಾಡ್ತಾ ಇಲ್ಲ, ಬಿಡ್ಬಾರ್ದು ಅಂದ್ಬಿಟ್ಟು ಕರ್ಕೊಂಡು. ಹಾಗಾಗಿ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಅದನ್ನ ಹಠದ ಮಗುವನ್ನ ಹೇಗೆ ರಮಿಸಿ ನಾವು ಅದನ್ನ ಈ ಕಡೆ ಕರ್ಕೊಂಡ್ ಬರ್ತೀವಿ, ಆ ತರ ಅದಕ್ಕೆ ಮಾಡ್ಬೇಕು. ಅಂದ್ರೆ ನಾವು ಅಲರ್ಟ್ ಆಗಿರ್ಬೇಕು. ಎಲ್ಲಿ ನಮ್ಗೆ ಏನು ಮುಖ್ಯ, ಯಾಕೆಂದ್ರೆ ಎಲ್ಲವೂ ಇವಾಗ ತಿಳಿದಾಗಿದೆ. ತಿಳಿದೇ ಇದ್ದಾಗ ಪ್ರಶ್ನೆ ಬೇರೆ. ನಮ್ಗೆ ಆತ್ಮಜ್ಞಾನದ ಪರಿಚಯವೇ ಇಲ್ಲದೆ ಇರುವಾಗ ಅವಾಗ ಹೆಲ್ಪ್ಲೆಸ್, ಅದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ತಾ ಇರುತ್ತೆ ಸವಾರಿ. ಈಗ ಗೊತ್ತಾಗಿರೋದ್ರಿಂದ ಆಯ್ತು, ಸವಾರಿನೂ ಹೋಗೋಣ, ಆಮೇಲೆ ಇದನ್ನೂ ಮಾಡೋಣ ಅಂತ ಪ್ಯಾರಲಲ್ ಆಗಿ ಅದಕ್ಕೂ ಸ್ವಲ್ಪ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತಾ ಇದ್ರೆ ಸ್ಲೋಲಿ ಸವಾರಿ ಬೇರೆದು ಕಡಿಮೆ ಆಗ್ತಾ ಬರುತ್ತೆ, ಇದಕ್ಕೆ ಹೆಚ್ಚೆಚ್ಚು ಬರುತ್ತೆ. ಇಲ್ಲಿ ಹೆಚ್ಚೆಚ್ಚು ಆನಂದ ಇದೆ ಅನ್ನೋದು ಅರ್ಥ ಆಗ್ತಾ ಬರುತ್ತೆ. ಹಾಗಾಗಿ ಬರುತ್ತೆ. ಈ ಜ್ಞಾನ ಬರೋದು ಬುದ್ಧಿಯಲ್ಲೇನ? ಬುದ್ಧಿಯಲ್ಲೇ ಜ್ಞಾನ, ಬುದ್ಧಿಯಲ್ಲೇ ಅಜ್ಞಾನನೂ ಇರೋದು. ಈಗ ಚಿದಾಭಾಸ ಬುದ್ಧಿಯಲ್ಲೇ ಪ್ರತಿಫಲನ ಆಗೋದು. ಅಲ್ಲಿ ನಾನು ಇವಾಗ ಚಿದಾಭಾಸ ನಾನು ಅನ್ನೋದು, ಇದರಲ್ಲಿ ದೇಹ ಮನಸ್ಸು ಬುದ್ಧಿಯ ಕಲ್ಪನೆಗಳಿದೆ ಬುದ್ಧಿಯಲ್ಲಿ. ಸೊ ಈ ನಾನು ಅನ್ನೋ ಶುದ್ಧವಾದ ನಾನುವನ್ನ ಈ ದೇಹ ಮನಸ್ಸು ಬುದ್ಧಿ ಜೊತೆ ಜೋಡಿಸ್ಬಿಡುತ್ತೆ ಯಾವುದು ಅಹಂಕಾರ ಅನ್ನೋ ವೃತ್ತಿ. ಅದು ಈ ಅಂತಃಕರಣದಲ್ಲಿರುವಂಥದ್ದೇ. ಹಾಗಾಗಿ ಅದು ಜೋಡಿಸಿದಾಗ ಏನಾಗುತ್ತೆ, ಅಲ್ಲಿ ಅಜ್ಞಾನ ಬರುತ್ತೆ. ಈ ಶುದ್ಧವಾದ ನಾನು ಸೀಮಿತವಾದ ದೇಹ ಮನಸ್ಸು ಬುದ್ಧಿ ಅನ್ನುವ ಅಜ್ಞಾನ ಆ ಟೋಟಲ್ ಕಾಂಪೊನೆಂಟ್ ಅಲ್ಲೇ ಬರುತ್ತೆ. ಆ ಬುದ್ಧಿ ಮತ್ತು ಚಿದಾಭಾಸದ ಒಟ್ಟು ಘಟಕ ಏನಿರುತ್ತೆ ಅದರೊಳಗಡೆ ಅಜ್ಞಾನ ತುಂಬಿಕೊಳ್ಳುತ್ತೆ. ಆಮೇಲೆ ಆ ಅಜ್ಞಾನವನ್ನ ನಾವು ಪರೋಕ್ಷ ಜ್ಞಾನದ ಮೂಲಕ ಗುರುಗಳ ಮೂಲಕ ತಿಳ್ಕೊಂಡು ಅದ್ರ ಮೂಲಕ ನಾವು ಕ್ಲಾರಿಫೈ ಮಾಡ್ಕೊತಾ ಬರ್ಬೇಕು. ಇದು ನಾನಲ್ಲ ಅನ್ನೋದು ಅವ್ರು ಹೇಳ್ಕೊಡ್ತಾರೆ. ಹಾಗೆ ಹೇಳ್ಕೊಟ್ಟಾಗ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ, ಕ್ಲಾರಿಟಿ ತಗೊಳಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ಸು, ಪ್ರಕ್ರಿಯೆಗಳು ಎಲ್ಲವನ್ನೂ ಹೇಳ್ಕೊಡ್ತಾರೆ. ಆಗ ನಮಗೆ ಒಂದು ಫೈನ್ ಡೇ ಸ್ಪಷ್ಟತೆ ಬರುತ್ತೆ, ಹೌದಪ್ಪ ಕರೆಕ್ಟ್, ನಾನು ಇದಲ್ಲ ಅನ್ನೋದು ಗೊತ್ತಾಗುತ್ತೆ. ಹಂಗೆ ಗೊತ್ತಾದ್ಮೇಲೂ ಕೂಡ ಅದನ್ನು ಸ್ಥಿರವಾಗಿ ನಿಲ್ಲಿಸೋದಕ್ಕೆ ಮತ್ತೆ ಮನನ ನಿಧಿಧ್ಯಾಸಗಳನ್ನು ಮಾಡ್ತಾ ಮಾಡ್ತಾ ಬಂದ್ರೆ ಆ ಮನಸ್ಸಿನ ಎಲ್ಲ ಸ್ತರಗಳಲ್ಲೂ ಈ ಒಂದು ಜ್ಞಾನ ಇಳಿಯುತ್ತೆ. ಇಳಿದಾಗ ಅವಾಗ ಇನ್ನೂ ಬೇರೆ ಏನು ಪ್ರಯತ್ನ ಮಾಡುವಂಥದ್ದು ಆಗ ಸಲ್ಲಿಸ. ಬುದ್ಧಿಯಲ್ಲೇ ಅಜ್ಞಾನ ಇರೋದು, ಬುದ್ಧಿಯಲ್ಲೇ ಆ ಜ್ಞಾನವೂ ಬರೋದು. ಆ ಜ್ಞಾನ ಬಂದಾಗ ಈ ಚಿದಾಭಾಸಕ್ಕೆ ಗೊತ್ತಾಗುತ್ತೆ, ಓ ಕರೆಕ್ಟ್, ನಾನು ಇದು ಯಾವುದು ಅಲ್ಲ ಅಂತ ತಿಳುವಳಿಕೆ ಅದು ಬುದ್ಧಿಯ ಮೂಲಕವೇ ತಿಳ್ಕೋಬೇಕು. ಅದ್ರ ಜೊತೆಗೆ ಇರೋದು. ಅದಕ್ಕೆ ಬುದ್ಧಿಯಲ್ಲಿ ಕೃಷ್ಣನನ್ನ ಅಂತ ಹೇಳ್ತಾರಲ್ಲ ಮೇಡಮ್, ರಥ ಬುದ್ಧಿಯಲ್ಲಿ ಕೃಷ್ಣನ್ಗೆ ಹೋಲಿಸ್ತಾರೆ. ಕೃಷ್ಣನಿಗೆ ಇರಿಸ್ಕೋಬೇಕು. ಎಲ್ಲಿ ಅಜ್ಞಾನ ಇದೆಯೋ ಅಲ್ಲಿ ಜ್ಞಾನ ಇದೆ. ಆ ಜ್ಞಾನ ಬಂದಾಗ ಅಜ್ಞಾನ ಇದೆ ಅಂತ ನಮಗೆ ಗೊತ್ತಾಗದೇ ಇಲ್ಲ. ನಮ್ಗೆ ಕತ್ಲು ಮತ್ತೆ ಬೆಳಕು ಎರಡು ಬಂದಾಗ ಕತ್ಲು ಬೆಳಕನ್ನು ಹುಡ್ಕೊಂಡು ಹೋಗಿ ಹೇಗಿದೆ ನೋಡ್ಬೇಕು ಅಂತ ಹೋದ್ರೆ ಅದ್ ಕತ್ಲು ಬೆಳಕೆ ಹುಡುಕ್ದಾಗ ಅದು ಬೆಳಕಲ್ಲಿ ಸೇರ್ಕೊಂಡಾಗ ಅದ್ ಕತ್ಲು ಇದೆ ಅನ್ನೋದೇ ಗೊತ್ತಾಗಲ್ಲ ಅದಕ್ಕೆ. ಹಾಗೆ ಎರಡು ಒಂದಕ್ಕೊಂದು ಸೇರಲ್ಲ. ಅದಕ್ಕೆ ನಮ್ದಲ್ಲಿ ಆ ಚಿಂಚಡ ಅನ್ನೋದು ನಾವು ಹಿಂದೆನೂ ಸಹಿತ ಇದಕ್ಕೆ ಡಿಸ್ಕಸ್ ಮಾಡಿದ್ವಿ ನಾವು. ಆ ಜಡನ ಚೈತನ್ಯನ ಬೇರೆ ಮಾಡಿ
ಚೈತನ್ಯದಿಂದ ಎಲ್ಲ ಜಡಗಳು ಕೆಲಸ ಮಾಡ್ತಾ ಇದೆ ಅನ್ನೋದು ಜ್ಞಾನ ತರಬೇಕು. ನಾವೇನು ಅನ್ಕೊತಾ ಇದೀವಿ, ಈ ಜಡನೇ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡ್ತಾ ಇದೀವಿ, ನನ್ನ ಮನಸ್ಸು, ನನ್ನ ದೇಹ, ನನ್ನ ಬುದ್ಧಿ ಅಂತ ಹೇಳಿ. ಅದನ್ನ ನಾವು ಜ್ಞಾನದಿಂದ ಬೇರ್ಪಡಿಸಿದಾಗ ಏನಾಗತ್ತೆ, ಈಗ ಸುಮ್ಮನೆ ಒಂದು ಉದಾಹರಣೆ, ಒಂದು ನಾಯಿಗೆ ಬೆಲ್ಟ್ ಕಟ್ಟಿ ಇಟ್ಟಿರ್ತಾರೆ ನೋಡಿ, ಅದು ಎಷ್ಟು ದೂರ ಹೋಗೋ ತನಕ ಬಿಟ್ಟಿರ್ತಾರೆ, ಅದಾದಷ್ಟು ಹಿಂಗಂತಾರೆ, ಅಥವಾ ಕುದುರೆಗೆ ಲಗಾಮ್ ಹಿಂಗೆ ಎಳಿತಾರಲ್ಲ ಹಾಗೆ. ನಾವು ಈಗ ರಜಿತಾ ಕೇಳಿದಾಗ ಮನಸ್ಸು ಅದನ್ನೆಲ್ಲ ಒಂದು ಹಂತ ತನಕ ಒಂಚೂರು ಹೋಗೋ ತನಕ ಮಾತ್ರ ಬಿಡ್ಬೇಕು. ಈಗ 10 ಕೇಳಿದಾಗ 1 ಕೊಟ್ಬಿಟ್ಟು ಇದಿಷ್ಟಕ್ಕೆ ತೃಪ್ತಿ ಪಟ್ಕೋ ಅಂತ ಬಿಡ್ಬೇಕು, ಮಿಕ್ಕಿದೆಲ್ಲ ವಾಪಸ್ ಎಳಿತಾ ಇರ್ಬೇಕು. ಇಲ್ಲ ಇಷ್ಟೇ ನಿಂಗೆ, ಇಲ್ಲ ನಿಂಗೆ ಇವಾಗ ಅಂತ ಹೇಳಿ. ಯಾವಾಗ ನಾವು ಆ ಥರ ತೊಗೊಂಡೋಗಿ ಒಂದು ಸ್ವಲ್ಪ ರುಚಿ ತೋರಿಸಿ ಈಚೆ ತಂದಾಗ ಒಂದು 100 ಕೇಳಿರುತ್ತೆ ಹೋಟ್ಲಲ್ಲಿ ತಿನ್ಬೇಕಾ, ಮತ್ತೊಂದು ಓಕೆ, ಅದೇನು ತಪ್ಪಿಲ್ಲ. ಅದು ಒಂದು ಸಿನಿಮಾ ನೋಡ್ಬೇಕಾ, ಅದೇನು ತಪ್ಪಿಲ್ಲ. ಅದಕ್ಕೆ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನ ನಾವು ಒಂದು ಸ್ವಲ್ಪ ತಿಳ್ಕೊಬೇಕು. ಯಾವ್ದಾವ್ದೋ ತೋರಿಸಿದ್ರೆ ಅದನ್ನ ನಮ್ಮನ್ನು ಮತ್ತೆ ಅಲ್ಲಿ ಹೋಗಿ ಯಾವುದೋ ಬೇಡದಿರೋ ಸಿನಿಮಾ ತೋರಿದ ತಕ್ಷಣ ನಮ್ಮನ್ನು ಅದರೊಳಗೆ ಭೂತದಲ್ಲಿ ಕೂತ್ಕೊಳಕ್ಕಾಗಲ್ಲ. ಯಾವುದೋ ಒಂದು ಒಳ್ಳೆ ವಿಚಾರಗಳನ್ನ ತೋರಿಸೋಣ, ಒಂದು ಸಿನಿಮಾನ ಅಥವಾ ಕೇಳಿಸೋಣ, ಅದು ಖುಷಿ ಬೇಕಲ್ವ, ಅದಕ್ಕೂ ಬೇಕು ಇಂದ್ರಿಯಗಳಿಗೂ. ಆ್ಯಕ್ಚುಲಿ ಇಂದ್ರಿಯಗಳಿಗೆ ಏನೂ ಕೆಲಸ ಇಲ್ಲ. ಈ ಮನಸ್ಸಿನ ವೃತ್ತಿಗಳ ಜೊತೆ ಸೇರ್ಕೊಂಡಾಗ ಪಾಪ ಇಂದ್ರಿಯಗಳು ಬಿಟ್ರೆ ಇವ್ಯಾವಕ್ಕೂ ಯಾವ ಕೆಲಸನೂ ಇಲ್ಲ ಅಲ್ಲಿ. ಎಲ್ಲವೂ ಈ ಮನಸ್ಸು ಏನು ಅನ್ಕೊಂಡಿದೀವಿ, ಆ ಕಲ್ಪಿತ ಪುರುಷನ ಒಬ್ಬನ ನಾವು ಚಿದಾಭಾಸದ ಜೊತೆ ಸೇರಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಇವೆಲ್ಲ ಅವನ್ನ ನಡೆಸೋ ಅಂತ ಕೆಲಸಗಳಿಂದ ಇದು. ನಾವು ಅವನ್ನ ಯಾವಾಗ ನಾವು ಹೊಡೆದೋಡಿಸ್ತೀವೋ ಆವಾಗ ಇವೆಲ್ಲ ಹೋಗುತ್ತೆ ಅಂತ ಹೇಳಿ ಈ ಜ್ಞಾನದ ಬಗ್ಗೆ. ಸರಿನಾ ಮೇಡಮ್? ಸೊ ಇವಾಗ ನಾವು ಮತ್ತೆ ಗುರು ಪಾದಗಳನ್ನ ನಾವು ಯಾವುದಕ್ಕೆ ಹೋಲಿಸ್ತೀವಿ ಅಂತ ಹೇಳಿ ಒಂದು ರಜಿತಾ. ಗುರುಪಾದುಕೆಗಳನ್ನ ವಿವೇಕ ಮತ್ತೆ ವೈರಾಗ್ಯಕ್ಕೆ ಹೋಲಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಅವರು ಬರೆದಂತಹ ಗ್ರಂಥಗಳು, ನಾವು ಇವಾಗ ಆಲ್ರೆಡಿ ನಾವು ಮನನ ಮಾಡಿದಂತಹ ಗ್ರಂಥಗಳು ದೃಗ್ದೃಶ್ಯ ವಿವೇಕ, ಮತ್ತೆ ಅಪರೋಕ್ಷ ಅನುಭೂತಿ, ವಿವೇಕ ಚೂಡಾಮಣಿ, ಇದೆಲ್ಲ ಗ್ರಂಥಗಳಲ್ಲಿರುವ ತತ್ವಗಳು ಏನಿದೆ, ಆ ತತ್ವಗಳ ಆ ವಿವೇಕಕ್ಕೆ ನಾವು, ಆ ವಿವೇಕ ನಮ್ಮ ಬುದ್ಧಿಗೆ ಬಂದಾಗ ನಾವು ವೈರಾಗ್ಯ ಅಂದ್ರೆ ಯಾವುದು ಆತ್ಮ ಅನಾತ್ಮ ವಿವೇಕ ಮಾಡ್ತಾ, ಯಾವ್ದು ಆತ್ಮ ಯಾವ್ದು ಅನಾತ್ಮ ಅಂತ ಅದು ಡಿಸ್ಕ್ರಿಮಿನೇಟ್ ಮಾಡ್ತಾ ಅನಾತ್ಮ ಆಗಿರೋದನ್ನ ಬಿಡ್ತಾ ಹೋಗ್ತೀವಿ, ಆತ್ಮವನ್ನ ಗಟ್ಟಿಯಾಗಿ ಇಟ್ಕೋತೀವಿ. ಆಮೇಲೆ ನಾನು ಅನಂತ, ನಾನು ಆನಂದ ಅಂತ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಹಾಯ ಆಗತ್ತೆ. ಆದ್ರಿಂದ ಗುರುಗಳ ಪಾದಗಳ ಮಹತ್ವ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗುರುಜಿ. ನಾವು ಬರೀ ಫಿಸಿಕಲ್ ಪಾದಗಳಿಗೆ ಪೂಜೆ ಮಾಡಿದೆ, ಫೋಟೋಗಳಲ್ಲಿ ಪಾದ ಇಟ್ಕೊಂಡು ಪೂಜೆ ಮಾಡಿದ್ದು. ಬಟ್ ಇದರ ಹಿಂದಿನ ಜ್ಞಾನ ತಿಳಿದಿರ ಮಾಡಿದ್ರೆ ಇನ್ನೊಂದು 20 ವರ್ಷ ಆದ್ರೂನು ಹಿಂಗೆ ಮಾಡ್ತಾನೆ ಇರ್ತೀವಿ ಹೊರತು ಸದ್ಯ ಅಷ್ಟಾದ್ರೂ ತಿಳ್ಕೊಳ್ಳೋ ಮಟ್ಟಕ್ಕೆ ಬಂತಲ್ಲ ಅಂತ ಖುಷಿ ಆಗತ್ತೆ. 20 ವರ್ಷ ಅಲ್ಲ, 20 ಜನ್ಮಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತೇವೆ ಜ್ಞಾನ ಬರ್ದೇ ಇರೋ ತನಕ. ವರ್ಷ ಅನ್ನೋದು ಅಲ್ವೇ ಇಲ್ಲ, ನಾವು ಏನು ಇಲ್ಲ. ಅದಕ್ಕೆ ತುಂಬಾ ಚೆನ್ನಾಗಿದೆ. ಅನಂತ ಸಂಸಾರ ಸಮುದ್ರ ತಾರ ನೌಕಾಯಿತಾಭ್ಯಾಂ ಗುರು ಭಕ್ತಿ ದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಅಂತ ಹೇಳಿ ಅವನು ವೈರಾಗ್ಯ ಮತ್ತೆ ನಮ್ಗೆ ವಿವೇಕ ಕೊಡೋ ಸಾಮ್ರಾಜ್ಯದ ಗುರು ಅವನು. ಅವನ ಪಾದಗಳಿಗೆ ನಾವು ನಮಸ್ಕಾರ ಮಾಡ್ಬೇಕು ಅಂತ ಗುರುಪಾದಿಕಾ ಸ್ತೋತ್ರದಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ನನಗೆ ಅಲ್ಲಿ. ಸೊ ನಮ್ಗೆ ಇವಾಗ ನಾವು ಅದು ಹಿಂದೆನೆ ಫಸ್ಟ್ ಆಲ್ರೆಡಿ ಗುರು ಅಂತಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ. ಈಗ ಇನ್ನು ಮುಂದಕ್ಕೆ ಹೋಗ್ತಾ ಇದೀವಿ. ನಾವು ಯಾವ ಹಂತದಲ್ಲಿ ಇವಾಗ ಅಹಂಕಾರದಲ್ಲಿ ನಾವಿರೋದ್ರಿಂದ ಅಹಂಕಾರದಕ್ಕೆ 3 ಹಂತಗಳನ್ನ ನಮ್ಗೆ ಮೊಬ್ಬಂಗನ ಗಲಾಟೆ ಒಂದ್ ಸ್ವಲ್ಪ. ಸೊ ಇವಾಗ ನಾವು ಈ ಅಹಂಕಾರನ ಪಂಚಕೋಶಗಳ ನಿರಾಕರಣೆ ಮಾಡಾಯ್ತು. ಈ ಅಹಂಕಾರ ನಿರಾಕರಣೆ ಮಾಡಕ್ಕೆ ನಮ್ಮಲ್ಲಿ 3 ಹಂತಗಳನ್ನ ಗುರುಜಿ ವಿವರಿಸ್ತಾ ಇದ್ದಾರೆ. ಮೊದಲನೇ ಹಂತಕ್ಕೆ ಅಹಂಕಾರದೊಳಗೆ ಈಗ ನಾನು ಅಂತ ಏನ್ ನಾವು ಅನ್ಕೋತಾ ಇದೀವಿ ಅದನ್ನ ಹೇಗೆ ನಿರಾಕರಣೆ ಮಾಡೋದು ಅಂತ ಹೇಳಿ
ನಮ್ಮಲ್ಲಿ ಇರೋದೇ ಇಬ್ರು. ಯಾರು ಹೇಳ್ಬೇಕು, ಕಲ್ಯಾಣಿ ಮೇಡಮ್ನೇ ಕೇಳಬೇಕು. ಹಂತದಲ್ಲಿ ಮೊದಲನೇ ಹಂತ ಅಹಂಕಾರ ನಿರಾಕರಣೆ ಮಾಡೋದು. ಈಗ ನಾವು ಬೆಳಗ್ಗೆ ಹೇಳೋದ್ರಿಂದ ಮೊದಲು ನಾನು ನಾನು ಅಂತ ನಾವು ಹೇಳ್ತಾನೆ ಇರ್ತೀವಿ. ಈ ದೇಹ ಮನಸ್ಸು ಬುದ್ಧಿ ನಾನು ಅಂತ ತಿಳ್ಕೊಳ್ಳೋದೇ ಅಹಂಕಾರ. ಈ ಅಹಂಕಾರವನ್ನ ನಾವು ಜ್ಞಾನದ ಮೂಲಕ ನಾವು ಅದನ್ನ ತಿಳ್ಕೋಬೇಕು. ನಾನು ಅಂತ ತಿಳ್ಕೊಳ್ಳೋದು ನಾನಲ್ಲ ಅಂತ ತಿಳ್ಕೋಬೇಕು. ಈ ಅನ್ನಮಯ ಕೋಶ, ಅನ್ನಮಯ, ಮನೋಮಯ, ವಿಜ್ಞಾನಮಯ, ಪ್ರಾಣಮಯ, ಈ ಯಾವುದು ಕೋಶಗಳು ನಾನು ಅಲ್ಲ ಅಂತ ತಿಳ್ಕೊಳ್ಳೋದೇ ಅಹಂಕಾರದ ನಿರಾಕರಣೆ. ಈ ಅಹಂಕಾರ ನಿರಾಕರಣೆ ತಿಳ್ಕೊಳಕ್ಕೆ ದೃಗ್ದೃಶ್ಯ ವಿವೇಕ ಬೇಕು. ಈ ದೃಗ್ದೃಶ್ಯ ವಿವೇಕ ಅದು ದೃಶ್ಯ ಮಧ್ಯ ಅದರ ವ್ಯತ್ಯಾಸ ಗೊತ್ತಾಗ್ಬೇಕು. ಯಾವುದು ಕಣ್ಣಿಗೆ ಕಾಣುತ್ತೋ ಅದು ದೃಶ್ಯ, ನೋಡುವವನ್ನ ದೃಕ್. ಈ ದೃಗ್ದೃಶ್ಯ ವಿವೇಕದ ಮೂಲಕ ಯಾವುದು ನಾನಲ್ಲ ಅಂತ ಬೇರ್ಪಡಿಸ್ಬೇಕು. ಅದೇ ಹೇಗಂದ್ರೆ ಈ ದೇಹದಿಂದ ದೇಹ ನಾನಲ್ಲ, ದೇಹ ನಾನು ಅಂತ ದೇಹ ಕಾಣುತ್ತೆ ಅಂದ್ರೆ ಆ ದೇಹ ನಾನಲ್ಲ. ಕಾಣ್ತಾ ಇರೋದು ದೇಹಕ್ಕೆ ಅನುಭವ ಆಗತ್ತೆ, ಆದ್ರೆ ಅದು ನಾನಲ್ಲ. ಅನುಭವಿಸೋದು ನಾನು. ನಾನು ಮತ್ತು ದೇಹ ಬೇರೆ, ಮನಸ್ಸು ನಮ್ಮ ಬೇರೆ ಅಂತ ನಮ್ಮ ಮನಸ್ಸಲ್ಲಿ ನಮ್ಮ ಅನುಭವ ಬರುತ್ತೆ. ಈ ಮನಸ್ಸಲ್ಲಿ ಆಗೋದು ಸುಖ ದುಃಖಗಳ ಅನುಭವಿಸೋದು ನಾನು. ಆ ಮನಸ್ಸು ನಾನಲ್ಲ. ಇದು ಬುದ್ಧಿನೂ ಅಷ್ಟೇ, ಅನುಭವಕ್ಕೆ ಬರ್ತಾ ಇದೆ. ಆ ಯೋಚನೆ ಬರೋದ್ರಿಂದ ಬುದ್ಧಿ ಅನುಭವಕ್ಕೆ ಬರುತ್ತೆ. ಈ ಬುದ್ಧಿ ನಾನಲ್ಲ, ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತ ನಾವು ವಿಂಗಡಣೆ ಮಾಡ್ಕೋಬೇಕು ಜ್ಞಾನದ ಮೂಲಕ. ಅಂದ್ರೆ ಇವೆಲ್ಲವೂ ನಮ್ಗೆ ಗೊತ್ತಾಗ್ತದೆ. ದೇಹ ನಮ್ಗೆ ಇದೆ ಅಂತ ಗೊತ್ತಾಗಿದೆ, ಮನಸ್ಸು ಬುದ್ಧಿ ಎಲ್ಲ ಗೊತ್ತಾಗ್ತಾ ಇದೆ. ಅಂದ್ರೆ ಇವೆಲ್ಲವನ್ನು ಗಮನಿಸುವ ಸಾಕ್ಷಿ ನಾನು, ಅದು ಮುಖ್ಯ ನಮಗೆ ಬೇಕಾದ ಜ್ಞಾನ. ಇವೆಲ್ಲವನ್ನು ಗಮನಿಸ್ತಾ ಇರುವಂತ ಸಾಕ್ಷಿ ನಾನು. ಮ್ಯೂಟ್ ಆಯ್ತು. ನಾವು ಈ ಮೊದಲನೇದಕ್ಕೆ ಇವೆಲ್ಲವೂ ನಾನೆಲ್ಲ ಅಂತ ಮಾಡಿದ್ಮೇಲೆ ಹಾಗಾದ್ರೆ ಏನ್ ಉಳಿತು ಅಂತಂದಾಗ ಇವೆಲ್ಲವನ್ನು ಗಮನಿಸ್ತಾ ಇರೋ ಸಾಕ್ಷಿ ನಾನು ಅಂತ. ಮನಸ್ಸಿಗೆ ಏನು ಭಾವನೆಗಳು ಬರ್ತಾ ಇದೆ, ಹೌದು ಬರ್ತಾ ಇದೆ. ಸುಖ ದುಃಖ ಆಗ್ತಾ ಇದೆಯಾ, ಹೌದು ಆಗ್ತಾ ಇದೆ. ಇನ್ನೊಂದು ತೀರ್ಮಾನ ತಗೋತಾ ಇದೆ, ಹೌದು ಗೊತ್ತಾಗ್ತಾ ಇದೆ ನಮ್ಗೆ. ಈ ತರ ಹೇಳ್ತಾರೆ, ನಮ್ ಬುದ್ಧಿ ಜಡ್ಜ್ಮೆಂಟ್ ಕೊಡ್ತಾ ಇದೆ ಅಂತ. ದೇಹ ಇಲ್ಲಿ ನೋಡ್ತಾ ಇದೆ, ಇದನ್ನು ತಿಳಿಸ್ತಾ ಇದೆ, ಅದು ನಮಗೆ ಗೊತ್ತಾಗ್ತಾ ಇದೆ. ಇವೆಲ್ಲ ಅನುಭವ ಆಗ್ತಾ ಇರುತ್ತೆ ಅಲ್ವಾ, ಅನುಭವ ಆಗ್ತಾನೆ ಇರುತ್ತೆ ಅಲ್ವಾ, ಎಲ್ಲ ಮನಸ್ಸಿಂದ ಬುದ್ಧಿಯಿಂದ ಅನುಭವ. ಹೇಳಿ ಕಲ್ಯಾಣಿ ಅವರ. ಅದೇ ಅನುಭವ ಆಗ್ತಾ ಇರುತ್ತೆ, ಆದ್ರೆ ಅದು ನಾನಲ್ಲ ಅಂತ ನಾವು ತಿಳ್ಕೋಬೇಕು. ಅಲ್ಲ ಮೇಡಮ್, ಇಲ್ಲಿ ಅಹಂಕಾರ ಮಮಕಾರ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ ಅಹಂಕಾರನ ನೆಗೆಟ್ ಮಾಡ್ಬೇಕು ಅಂತ. ಅಂದ್ರೆ ಅದೇ ಅಹಂಕಾರನ ಫಸ್ಟ್ ಸ್ಟೆಪ್. ನಾನು ಮನೋಮಯ ಕೋಶ ಅಲ್ಲ, ಬಾಡಿ ಮೈಂಡ್ ಇಂಟೆಲೆಕ್ಟ್, ನಾನು ನಾನೆಂಬುದು ಅದು. ಆಮೇಲೆ ಎರಡನೇದು ಮಮಕಾರ. ಮಮಕಾರ ನನ್ನದು ಅಂತ, ಅದ್ ನಿಮಗೆ ಹೇಳ್ತೀನಿ ಇವಾಗ ನೆಕ್ಸ್ಟ್. ಮಮಕಾರ ನಂದು ಒಂದೊಂದು, ಅದನ್ನ ಹೆಂಗ್ ಬಿಡ್ಬೇಕು ಅಂತ ಹೇಳಿ ಇವಾಗ ಕಲ್ಯಾಣಿ ಈಗ 3 ಸ್ಟೆಪ್ ಇದೆ ಅಲ್ಲಿ. ಹೌದೌದು. ನಾನು ಅಂತ ಹೇಳ್ತೀವಲ್ಲ, ನಾನಂತ 24 ಗಂಟೆ ನಾನ್ ಮಾಡ್ದೇನಾ, ಇದ್ ಮಾಡ್ದೇನಾ, ಅದ್ ಮಾಡ್ದೆ ಅಂತ ಹೇಳ್ತಾನೆ ಇರ್ತೀವಲ್ಲ. ಗುರುಜಿ ಮೊದ್ಲೆಲ್ಲ ಹೇಳೋರು, ನಾನು ಅನ್ನೋ ಪದ ನೀನ್ ಎಷ್ಟ್ ಸಲ ಉಪಯೋಗಿಸ್ತಾ ಅವನನ್ನ ಕಾಯಿನ ಹಾಕು ಅಂತ ಹೇಳೋರು ನಮ್ಗೆಲ್ಲ. ನೀವ್ ಮೇಡಮ್ ನಿಮಗ್ ಗೊತ್ತಾ ಅದು ಕಥೆನಿ ಮೇಡಮ್? ನಮ್ಗೆಲ್ಲಾ ಹೇಳೋರು ಅವಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ, ನಾನು ಅನ್ನೋದು ನೀನು ಎಷ್ಟು ಸಲ ದಿನಕ್ಕೆ ಉಪಯೋಗಿಸ್ತೀಯ, ₹1 ಕಾಯಿನ್ ಹಾಕು ಅಂತ ಇದಕ್ಕೆ ಅಂತ ಹೇಳಿ. ಆಮೇಲೆ ಏನಾಯ್ತು, ನಾವೇನ್ ಮಾಡಿದ್ವಿ, ಅಯ್ಯೋ ಅಷ್ಟೊಂದ್ ಕಾಯಿನೂ ಇರ್ತಿರ್ಲಿಲ್ಲ, ಅದು ಕಾಯಿನ್ಗೆ ತರೋದು ಅಷ್ಟೊಂದು ಅಂದ್ಬಿಟ್ಟು ಆಮೇಲೆ ನಾವೆಲ್ಲ ನೋಟ್ಗಳೇನೆ 100, 200, 300, 500 ರೂಪಾಯಿ ನೋಟ್
ಹೌದು ಮೇಡಮ್, ಗೊತ್ತಾಗೋಗತ್ತೆ ಅದು. ಆಮೇಲೆ ಶ್ರೀವತಿ ಅವಳು ತುಂಬಾ ಚಿಲ್ಲರೆ ಇಟ್ಕೊಂಡಿದ್ಲು, ಅವಳು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ವಲ್ಲ, ಅವಳು ಅಂತೂ ಒಂದಿಷ್ಟು ತಗೊಂಡ್ಬಂದ್ಬಿಟ್ಟಿದ್ಲು ಒಂದ್ಸತಿ. ಬೇಕಾದ್ರೆ ನಿಮ್ಗೆ ಯಾವ್ದಾರು ಬೇಕಾದ್ರೆ ಕೊಡ್ತೀನಿ, ನೋಟು ಬೇಡ ಅಂದ್ರೆ ನೀವು ಚಿಲ್ಲರೆ ಹಾಕಕ್ ನೋಡಿ ಅಂದ್ಬಿಟ್ಟು ಒಂದೊಂದು ತಗೊಂಡ್ಬಿಟ್ಟಿದ್ವಿ. ಅಯ್ಯೋ. ಆಮೇಲೆ ನಾನು ಅಂತಾನೆ ಇರ್ತೀವಲ್ವಾ, ಯಾವಾಗ್ಲೂ ನಾನು ಅಂತ ಅಂತಾನೆ ಇರ್ತೀವಿ ಬೆಳಗ್ಗೆಯಿಂದ ರಾತ್ರಿವರೆಗೂ. ಈ ಟಾಕ್ ಕೇಳಿದ್ಮೇಲೆ ಹಿಂದೆ ಫ್ಲಾಶ್ ಬ್ಯಾಕ್ ಹೋಗಿ ಯೋಚನೆ ಮಾಡ್ತಾ ಇದ್ವಿ ಮೇಡಮ್. ಅವಾಗ ಗೊತ್ತಾಯ್ತು, ಅಪ್ಪ ಎಷ್ಟು ಕಲ್ಪ್ರಿಟ್. ಇದೆಲ್ಲಾನು ಚಿತ್ತ ಮಲ ಆಗೋದಿಕ್ಕೆ ಕಾರಣ ಇರತ್ತಲ್ವ ಮೇಡಮ್, ಚಿತ್ತದಲ್ಲಿ ಮಲ ತುಂಬ್ಕೊಳ್ಳೋದಿಕ್ಕೆ. ಈಗ ಯಾವಾಗ ಈ ನಾನು ಅಂತ ಉಪಯೋಗಿಸಿದಾಗ ಕರ್ತೃ ಬರ್ತಾನೆ, ಕರ್ತೃತ್ವ ಬರುತ್ತೆ, ಅದರಿಂದ ಕರ್ಮ ಬರುತ್ತೆ, ಅದರಿಂದ ಕರ್ಮ ಫಲ ಬರುತ್ತೆ. ಅವಾಗ ಸುಖ ದುಃಖ ಬರುತ್ತೆ, ಪಾಪ ಪುಣ್ಯ ಬರುತ್ತೆ, ಭೋಗ್ಸೋದ್ ಬರುತ್ತೆ, ಪುನರಪಿ ಜನನ ಪುನರಪಿ ಮರಣ. ನೀವ್ ಎಲ್ಲಿವರೆಗೂ ಈ ಕರ್ತೃ ನಾ ತರದಲೆ ಅಂದ್ರೆ ನಾನ್ ಮಾಡ್ದೆ, ನಾವು ಯೂಶಲ್ ನಾನು ಎಷ್ಟು ಅಡಿಗೆ ಮಾಡಿ ಬೇಯಿಸಾಕ್ತೀನಿ, ನಿಮ್ಗೆ ಬೆಳಗಿಂದ ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ನಿಮ್ ಯಾರಿಗೂ ಕೃತಜ್ಞತೆನೇ ಇಲ್ಲ ನನ್ ಬಗ್ಗೆ, ಹಂಗೆ ಹಿಂಗೆ ಅಂತ ನಮಗ್ ನಾವೇ ಹೇಳ್ಕೊಂಡು ದುಃಖ ಪಟ್ಕೊಂಡ್ಬಿಡತ್ಕು ಅಂತ ಅಂದ್ರೆ ಅದಕ್ಕೆ ಗುರು ಯಾವಾಗ ಗುರುಜಿ ಹೇಳೋದು, ನೀನ್ ಮಾಡ್ತೀಯಾ, ನೀನ್ ಕೈ ಎತ್ತೀಯಾ, ನೀನ್ ಕಾಫಿ ಮಾಡ್ತೀಯಾ, ನೀನ್ ಇದ್ ಮಾಡ್ತೀಯಾ, ಅಲ್ಲೇ ಬಿತ್ತು ಪೆಟ್ಟು ನಮ್ಗೆ. ಅದಕ್ಕೆ ಅವರು ಅಡಿಗೆ ಎಲ್ಲ ಮಾಡಿದ್ಮೇಲೆ ಎಲ್ರನ್ನೂ ಊಟಕ್ಕೆ ಕರೆಯುವಾಗ ಅಡಿಗೆ ಆಗಿದೆ ಅಂತ ಹೇಳೋದು. ಅದನ್ನು ಎಷ್ಟೋ ಸರಿ ಹೇಳಿ ನಾವು ಅಡಿಗೆ ಆಗಿದೆ ಬನ್ನಿ ಇಂತೀವಿ, ಬಟ್ ನಾವೇನು ಅಡಿಗೆ ಆಗಿದೆ ಅಂದ್ರೆ ಅದು ತನ್ನಷ್ಟಕ್ಕೆ ತಾನು ಆಗಿದೆ ಅನ್ನೋ ಅರ್ಥದಲ್ಲೇ ನಾವು ಹೇಳಲ್ಲ. ಅವರು ಹಾಕೊಂಡು ಮನ್ಸನ್ನ ಅಡಿಗೆ ಆಗಿದೆ ಅಂತ ಹೇಳಿ, ಅಡಿಗೆ ಮಾಡಿದೀನಿ, ನಾನ್ ಮಾಡಿದೀನಿ ಅಂತ ಹೇಳಕ್ ಹೋಗ್ಬೇಡಿ. ಎಲ್ಲದನ್ನು ಸ್ವಲ್ಪ ಥರ್ಡ್ ಪರ್ಸನ್ ಅಲ್ಲಿ ಮಾತಾಡಕ್ ಕಲ್ತ್ಕೊಳ್ಳಿ ಒಂಚೂರು ಅಂತ ಹೇಳೋದು. ಅದಕ್ಕೆ ಸನ್ಯಾಸಿಗಳು ನಾನು ಅನ್ನೋ ಪದ ಉಪಯೋಗಿಸಲ್ಲ, ನಾವು ಅನ್ನೋ ಒಂದು ಪದ ಉಪಯೋಗಿಸ್ತಾರೆ. ಅದಕ್ಕೆ ಆಭಾಸಕ್ಕೆ ಸಾಕಷ್ಟು ಕಥೆಗಳೆಲ್ಲ ಇದೆ, ನಾವು ಅಂತ ಅವ್ರು ಉಪಯೋಗಿಸ್ಕೊಂಡು ಆಗಿರುವಂಥದ್ದು ಅನರ್ಥಗಳು ಅಂತ ಹೇಳಿ. ಸೊ ನಾನು ಅನ್ನೋದನ್ನ ನಾವು ಆದಷ್ಟು ಕಡಿಮೆ ಉಪಯೋಗಿಸ್ಬೇಕು ಅನ್ನೋದು. ವರ್ಕ್ ಡನ್ ಅಂತ ಗುರುಜಿ ಹೇಳ್ತಾರಲ್ಲ, ವರ್ಕ್ ಡನ್ ಅಷ್ಟೇನೆ, ಅದು ಕೆಲಸ ಆಗಿದೆ, ಅದು ನಾನ್ ಮಾಡ್ದೆ ಅಂತಲ್ಲ, ನಮ್ಮ ಮುಖಾಂತರ ಆ ಕೆಲಸ ಏನಾಗ್ಬೇಕೋ ಅದಾಗಿದೆ ಅಂತ ಹೇಳೋದು. ಅದು ನೆಕ್ಸ್ಟ್ ತುಂಬಾ ಹುಷಾರಾಗಿ ನಾವು ರೆಕಾರ್ಡ್ ಮಾಡ್ಕೋಬೇಕು ಮೇಡಮ್. ಅದೇ ನಮ್ಮ ಮುಖಾಂತರ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಅಷ್ಟೇ. ಹೌದು. ನಾವು ಯಾವಾಗ ಭಾವ ತಂದಾಗ ಅವೆಲ್ಲ ಬರುತ್ತೆ. ಕರ್ತೃ ತಂದಾಗ ನಾನ್ ಮಾಡ್ದೆ ಅನ್ನೋ ತಂದಾಗ, ಇಲ್ಲ ಅಂತಂದಾಗ ಏನು ಅವೆಲ್ಲ ಏನು ಅನ್ಕೊಳ್ಳಲ್ಲ. ಯಾವಾಗ ನಮಗ್ ಜ್ಞಾನ ಬರುತ್ತೆ ಅವಾಗ ಇವೆಲ್ಲ ಅಂಟದಿಲ್ಲ ಅಂತ ಹೇಳಿ ನಮ್ಗೆ ಬರುತ್ತೆ. ಯಾರಾದ್ರೂ ಬಂದು ಇವಾಗ ಏನೋ ಕೆಲಸ ಮಾಡ್ಕೊಡ್ತೀವಿ, ಬಂದು ಹೊಗಳ್ತಾರೆ, ನೀವು ಎಷ್ಟು ನಿಮ್ಮಿಂದ ಸಹಾಯ ಆಯ್ತು ಅಂತ ಅಂದಾಗ ತಕ್ಷಣ ಜ್ಞಾಪಿಸ್ಕೋ, ನಾನಲ್ಲ ನೀನೇ, ನಾನಲ್ಲ ನೀನೇ, ನೀನೇ ನೀನೇ ಅಂತ. ಅವ್ರಿಗೇನ್ ಹೇಳ್ದೆ ಹೋದ್ರು ಮನಸ್ಸಿನಲ್ಲಿ ಭಗವಂತ ನಿನ್ನಿಂದ ಆಗಿರೋದು. ಎಷ್ಟು ಚೆನ್ನಾಗಿದೆ ಇದು, ಸೂಪರ್ ಆಗಿದೆ ಮೇಡಮ್ ಇದು ಟೆಕ್ನಿಕ್. ಅವಾಗ ಇಲ್ಲ ಅಂದ್ರೆ ಈ ಅಹಂಕಾರ ಮಮಕಾರ ತಲೆಗೆ ನೆತ್ತಿಗೆ ಏರ್ಬಿಡುತ್ತೆ, ಇಲ್ಲಾಂದ್ರೆ ತುಂಬಾ ಸುಲಭವಾಗಿ ಕೆಲವು ಸಲ ನಮಗ್ ಗೊತ್ತಿಲ್ದಲೇನು ಆಗುವಂಥದ್ದು ಹೊಗಳಿಕೆ. ಇದಕ್ ಬಂದಾಗ ಒಂದೇ ಒಂದು ಕತೆ, ಸತ್ತ ಸಾಚಾ ಸಾಹೇಬ ಅಂತ ಹೇಳಿ ಒಂದು ಕತೆ. ಅವನು ಒಬ್ಬ ಪೊಲೀಸ್ ಆಫೀಸರ್ ಇರ್ತಾನೆ, ತುಂಬಾ ಸ್ಟ್ರಿಕ್ಟ್ ಆಫೀಸರ್, ಯಾರ ಹತ್ರ ಏನು ತಗೊಳಲ್ಲ ಮಾಡಲ್ಲ, ಹಾಗೆ ಇರ್ತಾನೆ. ಆಮೇಲೆ ಒಂದ್ ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ಎಲ್ಲಾರು ಏನ್ ಮಾಡ್ತಾರೆ, ಏನ್ ಮಾಡೋದು ಇವನ್ಗೆ, ಇಷ್ಟು ಸ್ಟ್ರಿಕ್ಟ್ ಆಫೀಸರ್ ಇವನ್ಗೆ, ನಾವ್ ಯಾವ ರೀತಿ ಇವನ್ನ ನಮ್ಮ ಇದಕ್ ತಗೊಳ್ಳೋದು ಅಂತ ಎಲ್ಲ ಪ್ಲಾನ್ ಮಾಡ್ತಾರೆ. ಸೊ ಅವ್ನಿಗೆ ಏನಿದೆ ವೀಕ್ ಪಾಯಿಂಟ್ ಅಂತ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ಅವನಿಗೆ ಒಬ್ಳು ಮಗಳಿರ್ತಾಳೆ. ಸೊ ಏನಾಗತ್ತೆ, ಆ ಮಗಳು ಇರ್ಬೇಕಾದಾಗ ಒಬ್ಳು ಮಗಳಿದ್ದಾಳಲ್ಲ, ಅವಳೇ ಹಿಡ್ಕೊಳ್ಳೋಣ ಅಂತ ಹೇಳಿ ಸರಿ ಅಂತ ಅವಳು ಎಲ್ಲಿ ಓದ್ತಾ ಇದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಎಲ್ಲ ಕಲೆಕ್ಟ್ ಮಾಡಾದ್ಮೇಲೆ ಇಂಥ ಕಡೆ ಇದೆ ಸರಿ, ಆ ಸ್ಕೂಲಿಗೆ ಹೋಗಿ ಏನ್ ಮಾಡ್ತಾರೆ, ಎಲ್ಲತ್ರೊಳಗೂ ಅವಳೇ ಫಸ್ಟ್ ಪ್ರೈಸ್ ಬರೋ ಹಂಗೆ ತಯಾರಿ ಮಾಡ್ತಾರೆ. ಆಮೇಲೆ ಇವನ್ನ ಕರೆಸ್ತಾರೆ, ಗೆಸ್ಟ್ ಆಗಿ ಕರೆಸ್ದಾಗ, ಇವನ್ಗೆ ಇವ್ರ ಮಗಳು ಇಷ್ಟು ಇದು ಎಲ್ಲತ್ರೊಳಗೂ ಫಸ್ಟ್ ಬಂದಿದ್ದಾಳೆ ಅಂತ. ಇವನ್ಗೇನಾಗತ್ತೆ, ಅಲ್ಲಿ ಅವಾಗ ಶುರುವಾಗತ್ತೆ ನನ್ ಮಗಳು ಅನ್ನೋದು ಒಂದು
ಅಲ್ಲೇ ಬರತ್ತೆ ಅವನಿಗೆ, ಅಲ್ಲಿ ಅಹಂಕಾರ. ಅಲ್ಲಿವರೆಗೂ ಪಾಪ ಏನು ಇಲ್ದಲೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದಾದ್ಮೇಲೆ ಏನಾಗತ್ತೆ, ಎಲ್ಲ ಹೊಗಳ್ಬಟ್ಟು ಎಲ್ಲ ಇದ್ರಲ್ಲ, ಎಲ್ಲ ಮಾಡ್ತಾರಲ್ಲ, ಅವ್ರ ಮೆತ್ತಿಗೆ ಬರ್ತಾರೆ ಇವನ ಹತ್ರ ಕೆಲಸ ಮಾಡಿಸ್ಕೊಳಕ್ಕೆ. ಇವನಿಗೆ ಅಲ್ಲಿ ಹೋಗಿ ಬಂದು ಹೋಳಿಸ್ಕೊಂಡ್ಬಂದು ಪೇಪರಲ್ಲೆಲ್ಲ ಬಂದು ಎಲ್ಲ ಆಗ್ಬಿಟ್ಟಿರತ್ತಲ್ಲ, ಇವನಿಗೆ ಏನು ಮಾಡೋಕ್ಕಾಗಲ್ಲ. ಅವಾಗ ಅವ್ರು ಹೇಳ್ದಂಗೆ ಕೇಳ್ಬೇಕಾಗಿ ಬರುತ್ತೆ. ಅದಕ್ಕೆ ಸತ್ತ ಸಾಚಾ ಸಾಹೇಬ ಅಂತ ಹೇಳಿ ಒಂದು ಕತೆ ರೀಸೆಂಟಾಗಿ ಒಂದು ಕಡೆ ಕೇಳಿದೆ. ಅವನು ಸತ್ತ ಸಾಚಾ ಅಂತ ಇಟ್ಕೊಂಡಿದ್ದೆಲ್ಲ ಅವನ್ನ ಯಾವಾಗ ಈ ಮಮಕಾರದಿಂದ, ಈ ಮಮಕಾರಕ್ಕೆ ಒಂದು ಒಳ್ಳೆ ಕತೆ ಇದು. ಮಮಕಾರ ಯಾವಾಗ ನನಗೆ ಬರುತ್ತೆ, ನನಗೆ ಗೊತ್ತಿಲ್ದಲೇನೆ ಅಟ್ಯಾಚ್ಮೆಂಟ್ನಿಂದ ನಾನೇನು ಮಾಡ್ತೀನಿ, ನನ್ನ ತನನ ಕಳ್ಕೋತೀನಿ ಅಂತ. ನಾನು ನನ್ನದು ಅನ್ನೋದು ಎಷ್ಟು ಇದು ಅಂತ ಈಗ ಮಮಕಾರನ ಬಿಡಬೇಕು ಅಂತಾರಲ್ಲ ರಚಿತಾ. ಈಗ ನಿಮ್ಗಿನ್ನೂ ಚಿಕ್ಕ ಚಿಕ್ಕ ಮಕ್ಕಳು, ನಮಗೆಲ್ಲ ದೊಡ್ಡ ದೊಡ್ಡ ಮಕ್ಕಳು ಮೊಮ್ಮಕ್ಕಳೆಲ್ಲ ಆಗೋಯ್ತು. ಈ ಮಮಕಾರ ಇಟ್ಕೊಂಡು ಏನೇನು ದುಃಖ ಎಲ್ಲ ಆಗಿದೆ ಅಂತ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ನಮ್ಗೆ ಇವಾಗ ಮಕ್ಕಳ ಬಗ್ಗೆ ಮಮಕಾರ ಇಲ್ಲ. ಈಗ ನೀವು ಹೇಳ್ಬೇಕು ಮಮಕಾರ ಏನು ಅಂತ. ಮಮಕಾರ ಅಂದ್ರೆ ಅದೇ ಈಗ ನೀವು ಸ್ಟೋರಿ ಹೇಳ್ದಂಗೆ ನಾನು ನನ್ನದು, ನನ್ನ ಮಗಳು ಫಸ್ಟ್ ರ್ಯಾಂಕು, ನನ್ನ ಮಗಳು, ಅವಾಗ ಅದು ಅಹಂಕಾರನೂ ಇರುತ್ತೆ. ಅದು ನನ್ನದೇ ಅಂದಾಗ ಅದು ಇನ್ನೂ ಒಂದಷ್ಟು ಉಪ್ಪು ಖಾರ ಆಡ್ ಮಾಡ್ದಂಗೆ, ಮಸಾಲ ಸ್ಪೈಸಿ ಆಡ್ ಮಾಡ್ದಂಗೆ ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತೀವಿ ಅವದು ಅದ್ ಮಾಡಿದಾಗ. ಸೊ ಅದ್ರಿಂದಾನು ಆಚೆ ಬರ್ಬೇಕು ಅಂದ್ರೆ ನಮ್ಗೆ ಶ್ರವಣ ಮನನ ನಿಧಿಧ್ಯಾಸನೆ ದಾರಿ. ಒಂದೊಂದೇ ಏಟುಗಳು ಬಿದ್ದಾಗ ಈಗ ಮಕ್ಕಳು ದೊಡ್ಡವರಾಗ್ಬಿಟ್ಟು ಅವ್ರವ್ರ ಪಾಡ್ಗೆ ಅವ್ರು ಹೊರಟೋಗ್ದಾಗ ಆವಾಗ ನಮ್ಗನ್ಸುತ್ತೆ, ಇವ್ರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟೆ ನಾನು, ಇವ್ರಿಗೋಸ್ಕರ ನಾನು ರಾತ್ರಿ ನಿದ್ದೆ ಹೋಗ್ತಾ ಇರ್ಲಿಲ್ಲ, ಆಮೇಲೆ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ, ಟೈಮ್ಗೆ ಕರೆದ ತಕ್ಷಣ ಓಡೋಟೋಗ್ತಾ ಇದ್ದೆ, ಊಟ ಮಾಡ್ತಿದ್ರು ಕೈ ತೊಳ್ಕೊಂಡು ಹೊರಟೋಗ್ತಾ ಇದ್ದೆ, ಇಷ್ಟೆಲ್ಲಾ ಮಾಡಿದ್ನಲ್ಲ. ಇವಾಗ ಒಂದು ನಾನು ಇವರೇ ನನ್ ಪ್ರಪಂಚ ಅಂತ ಅನ್ಕೊಂಡಿದ್ನಲ್ಲ, ಇವಾಗ ಅವ್ರಿಗೆ ರೆಕ್ಕೆ ಬಂದು ಅವ್ರು ಹೊರಟೋದ್ರು, ನಾನ್ ಮಾಡಿದ್ದೆ ತಪ್ಪಾ ಅಂತ ನಾವು ಆಲೋಚನೆ ಮಾಡ್ಕೊಳಕ್ ಹೋದಾಗ ಆವಾಗ ನಮ್ಗೆ ಅಹಂಕಾರ ಮಮಕಾರಕ್ಕೆ ಒಂದೊಂದೇ ಪೆಟ್ಟು ಬೀಳ್ತಾ ಬರುತ್ತೆ. ಇಲ್ಲ, ನಾನು ಇದೆಲ್ಲ ಬದಲಾಗುವಂತಹದ್ದು, ಬದಲಾಗದೆ ಇರುವಂತಹದ್ದು ಏನೋ ಇದೆ, ಅದನ್ನ ನಾನು ಇಟ್ಕೊಂಡು ತಾಯಿಯಾಗಿ ನನ್ನ ಕರ್ತವ್ಯ ನಾನು ಮಾಡಿದೀನಿ ಅಷ್ಟೇ ಅಂತ ಒಂದು ಜ್ಞಾನದ ಮುಖಾಂತರ ನಾವು ಸರ್ ಮಾಡ್ಕೊಂಡಾಗ ನಮ್ಗೆ ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದೆ, ನನ್ನನ್ ಬಿಟ್ಟು ಹೊಟ್ಟೋಗ್ತಾ ಇದಾರೆ ನೋಡಿ. ಈಗ ಅವ್ರ ಏಜ್ ಬಂದ್ಮೇಲೆ ಅವ್ರವ್ರ ಡೆವಲಪ್ಮೆಂಟ್ ಆಗ್ಲೇಬೇಕು. ಅವ್ರು ಹೋಗಿಲ್ಲ ಅಂದ್ರೆ ಅಮ್ಮ 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 ಅಂತ ದೊಡ್ಡವ್ರಾದ್ರೂನು ನಮ್ ಹಿಂದಿಂದೇನೆ ಸುತ್ತಿದ್ರೆ ಏನೋ ಪ್ರಾಬ್ಲಮ್ ಇದೆ ಪಾಪ ಅಂತ ಅರ್ಥ ಆಗತ್ತೆ. ಪ್ರಪಂಚಕ್ಕೆಲ್ಲ ಅದು ಇದು ಆಗತ್ತೆ. ಇನ್ನು ಅಮ್ಮ 26-27 ವರ್ಷ ಆಗಿರತ್ತೆ ಮಗನ್ಗೆ, ಇನ್ನು ಅಮ್ಮ 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 ಅನ್ಕೊಂಡು ಅಮ್ಮನ ಹಿಂದೆನೆ ಸುತ್ತಿದ್ರೆ ಹೆಂಗಿರತ್ತೆ ಅಲ್ವಾ? ಅದು ಪ್ರಪಂಚನೂ ಅಕ್ಸೆಪ್ಟ್ ಮಾಡಲ್ಲ, ಜೊತೆಗೆ ಡೆವಲಪ್ಮೆಂಟು ಆಗ್ಬೇಕು. ಅವರೇ ಇಂಡಿವಿಜುವಲ್ ಆಗಿ ಡಿಸಿಷನ್ಸ್ ತಗೋಬೇಕು, ಅವರು ಮೆಚುರಿಟಿ ಆಗ್ಬೇಕು. ಇದನ್ನ ನಾವು ಜ್ಞಾನ ಮುಖಾಂತರ ತಿಳ್ಕೊಂಡಾಗ ನಮಗೆ ನೀವ್ ಹೇಳ್ದಂಗೆ ಅದನ್ನೆಲ್ಲ ಬಿಟ್ಟು ಆ ಸ್ಟೇಜ್ ದಾಟ್ಬಿಟ್ಟಿದೀವಿ ಅಂತ ಹೇಳಿದ್ರಲ್ಲ ಉಮಾ ಮೇಡಮ್, ಹಾಗೆ ನಾವು ಆ ಸ್ಟೇಜ್ ದಾಟೋ ಪರಿಸ್ಥಿತಿ ಬರುತ್ತೆ. ಆದ್ರೆ ಜ್ಞಾನದಿಂದ ಇನ್ನೊಂಚೂರು ಬೇಗ ಬರುತ್ತೆ. ಇನ್ನೂ ಒಂದಷ್ಟು ದುಃಖ ಪಡ್ಬೇಕಾಗಿಲ್ಲ ನಾವು. ಸ್ವಲ್ಪ ಜ್ಞಾನ ಬಂದ್ಬಿಟ್ರೆ ಅವಾಗ ದುಃಖ ಕಡಿಮೆ ಆಗತ್ತೆ ಅಷ್ಟೆ ಅಂತ ನನ್ನ ಅನ್ಸಿಕೆ. ಸೊ ಮಮಕಾರ ಬಿಡೋದಕ್ಕೆ ಇನ್ನೂ ಒಂದೆರಡು ಬೇರೆ ತರ ಲಾಜಿಕ್ ಆಗಿ ಉದಾಹರಣೆ ಕೊಡ್ತಾರೆ. ಈ ದೇಹದ ಬಗ್ಗೆ ಹೇಳ್ತಾರೆ ಫಸ್ಟ್. ಅದಕ್ಕೆ ನಮ್ಗೆ ಎಲ್ಲದಕ್ಕೂ ತುಂಬಾ ಒಳ್ಳೆ ಉದಾಹರಣೆ ಅಂದ್ರೆ ಎಚ್ಚರ, ಕನಸು, ನಿದ್ರೆಗಳು ಉದಾಹರಣೆನೆ ನಮ್ಗೆ ಯಾವಾಗ್ಲೂ. ನನ್ಗೆ ಒಬ್ರು ಹೇಳ್ತಾ ಇದ್ರು, ಅವರು ಆ ಸ್ವಾಮೀಜಿ ಅವರು ಎಷ್ಟು ವರ್ಷ ಬದುಕಿದ್ರೋ ಅಷ್ಟು ವರ್ಷ ಎಚ್ಚರ, ಕನಸು, ನಿದ್ದೆ ಬಿಟ್ಟು ಬೇರೆ ಮಾತಾಡ್ಲೇ ಇಲ್ವಂತೆ ಅವರು. ಅವಾಗ್ಲೂ ಅದನ್ನ ವಿವರಿಸ್ತಾ ಇದ್ದಂತೆ. ಅದಕ್ಕೆ ಅವ್ರಿಗೆ ಹೆಸರೇ ಎಚ್ಚರ, ಕನಸು, ನಿದ್ದೆ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಅಂತೇಳಿ. ಅಂದ್ರೆ ಎಲ್ಲದಕ್ಕೂ ಉದಾಹರಣೆ ಕೊಡೋದು. ಈಗ ದೇಹ ಇದೆ, ದೇಹ ಯಾವಾಗ ನನ್ಗೆ ಎಚ್ಚರದಲ್ಲಿದೆ, ಎಚ್ಚರದಲ್ಲಿದ್ರಿಂದ ನನಗೆ ಈಗ ಇಲ್ಲಿ ನಾನು ಎಲ್ಲ ಮಾತಾಡ್ತಾ ಇದ್ದೀನಿ. ಪ್ಲಸ್ ಏನಾಗತ್ತೆ, ನನ್ನ ಮಕ್ಕಳು ಮಮಕಾರ ಯಾವಾಗ ಎಚ್ಚರದಲ್ಲಿದ್ದಾಗ. ನೀನು ಅದೇನ್ ನಿದ್ದೆಯಲ್ಲಿದ್ದಾಗ ನಿಂಗೆ ಈ ಮಮಕಾರ ಇದೆಯಾ? ನನ್ನ ದೇಹನೇ ಗೊತ್ತಿಲ್ಲ ನನಗೆ, ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಮನ್ಸು ಗೊತ್ತಿಲ್ಲ, ಬುದ್ಧಿ ಗೊತ್ತಿಲ್ಲ.
ಎಚ್ಚರದಲ್ಲಿ ಇದ್ದಾಗ ನೀವು ನನ್ನ ಮಕ್ಕಳು, ಇವ್ರು ಇದು ನನ್ಗೆ ಇವ್ರು ಸ್ನೇಹಿತರು ಅಂತ ನನ್ನ ಜಾಬು ಎಲ್ಲ ಬರೋ ಅಂಥದ್ದು ಅದು. ಹಾಗಾದ್ರೆ ಕನಸಿನಲ್ಲಿ ಬಂದಾಗ ಇದೆಯಾ ಅಹಂಕಾರ ಮಮಕಾರ? ಇಲ್ಲ. ಕನಸಿನ ಪ್ರಪಂಚನೇ ಬೇರೆ, ಅದ್ರೊಳಗೆ ನಡೆಯುವಂಥದ್ದೇ ಬೇರೆ ಥರದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ನಡೆಯುವಂಥದ್ದು. ಅಲ್ಲಿ ಎಚ್ಚರದಲ್ಲಿ ಆಗಿದ್ದ ಗಂಡ ಮಕ್ಕಳು ಯಾರು ಕನಸಿನಲ್ಲಿ ಇಲ್ಲ, ಅಲ್ಲಿ ನಿದ್ದೆಲಂತೂ ಇದ್ದಿದ್ದು ಯಾರು ಇಲ್ಲ. ಈ 3 ಉದಾಹರಣೆಗಳನ್ನ ನೀವು ಯಾವಾಗ್ಲೂ ತಗೊಳ್ಳಿ ಅಂತ ಹೇಳಿ ನಮ್ಗೆ ಉದಾಹರಣೆಗಳು ಕೊಡ್ತಾರೆ. ಈ 3 ಉದಾಹರಣೆಗಳು ಒಂದ್ರೊಳಗೆ ಇದ್ದಿದ್ದು ಒಂದು ಇಲ್ಲ ಅಂತಂದ್ರೆ ಸದಾಕಾಲ ಇರೋದು ಯಾವುದು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಯಾವಾಗ್ಲೂ ತಗೊಂಡ್ ಬರ್ತಾರೆ. ಎಲ್ಲ ಹೆಂಡತಿ ಮಕ್ಕಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಎಚ್ಚರದಲ್ಲಿ ಎಲ್ಲ. ಹಾಗಾದ್ರೆ ಸದಾಕಾಲ ಇದೆಲ್ಲವನ್ನು ಗಮನಿಸ್ತಾ ಇರೋದು ಯಾವುದು ಅಂತಂದಾಗ ಸಾಕ್ಷಿ ಅಂತ ಹೇಳಿ ನಮ್ಗೆ ಅದನ್ನ ಹೇಳ್ತಾರೆ. ಯಾವುದು ಅನ್ಕೊಂಡಿಲ್ಲ ಅಂತ. ಇವ್ ಯಾವ ಅಹಂಕಾರ ಇದ್ರಲ್ಲಿ ಯಾವುದು ಅನ್ಕೊಂಡಿಲ್ಲ ಅಂತ ಹೇಳಿ, ಅಲ್ಲಿ ಸುಖನೂ ಇಲ್ಲ ದುಃಖನೂ ಇಲ್ಲ ಏನು ಇಲ್ಲ ಅಂತ ಹೇಳಿ ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಆತ್ಮಕ್ಕೆ ಅಸಂಗ ಅಂತ ಕರಿತೀವಿ ಅಂತ ಹೇಳ್ತಾರೆ. ಅಸಂಗೋಹಂ 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 ಪುನಃ ಪುನಃ ಅಂತ ಹೇಳಿ ಯಾವ್ದೊಳಗೆ ಅದನ್ನ ಹೇಳೋದು, ಬ್ರಹ್ಮಜ್ಞಾನಾವಳಿಲಿ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಅದು. ಸೊ ಅದ್ರೊಳಗೆ ನಾನು ಯಾರು ಅಂತ ಹೇಳೋದು. ಹಾಗಾಗಿ ನಾನು ಅಸಂಗ, ನನಗೆ ಯಾವುದೇ ಸಂಘಗಳಿಲ್ಲ, ಯಾವುದೇ ಅಂಟುಗಳಿಲ್ಲ ನನಗೆ. ಇವೆಲ್ಲ ಇರುವಂಥದ್ದು ಎಚ್ಚರದಲ್ಲಿ ಬರ್ತಾ ಇರೋದು, ಹೋಗ್ತಾ ಇರುವಂಥದ್ದು. ಯಾವಾಗ್ಲೂ ನಮ್ಗೆ ಆ ಒಂದು ಅರಿವು ನಮ್ಮಲ್ಲಿ ಬಂದಾಗ ಏನಾಗುತ್ತೆ, ಈ 2 ಸ್ಟೆಪ್ಪು ದಾಟ್ಬಿಡ್ತೀವಿ ಈಸಿಯಾಗಿ. ಅಹಂಕಾರ ಮತ್ತೆ ಮಮಕಾರ ಎರಡುವೇ ನಮ್ಮಿಂದ ಬಿಟ್ಟು ಹೋಗುತ್ತೆ. ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗುತ್ತೆ, ಪಕ್ಕಕ್ಕೆ ಹೋಗ್ತಾವೆಲ್ಲ ಅವೆಲ್ಲ. ಅದಕ್ಕೆ ಯಾವಾಗ ಬೇಕೋ ಅವಾಗ ಮಾತ್ರ ಬರುತ್ತೆ. ಮಿಕ್ಕಿದೆಲ್ಲ ಅವ್ರ ಪಾಡಿಗೆ ಅವ್ರ ಒಂದ್ ಕಡೆ ಸೈಲೆಂಟ್ ಆಗಿ ಕೂತಿರ್ತಾರ ಅವ್ರ ಪಾಡಿಗೆ ಅವರೆಲ್ಲ. ಇನ್ನು ನಾವಿವಾಗ 3ನೇ ಹಂತಕ್ಕೆ ಹೋಗ್ತಾ ಇದ್ವಿ, ದ್ವೈತನ ಬಿಡ್ಬೇಕು ಅಂತ ಹೇಳಿ. ಮೂರ್ತಿಗಳು ಹೇಳ್ತೀರಾ ದ್ವೈತ ಬಿಡೋದು ಹೇಗೆ ಅಂತ? ದ್ವೈತ ಬಿಡಬೇಕು, ಹೇಗೆ ದ್ವೈತನ ಬಿಡೋದು? ಅಹಂಕಾರ ಮಮಕಾರ ಇಟ್ಕೊಂಡೇ ದ್ವೈತನ್ ಬಿಡೋದು ಹೇಗೆ ಅಂತ ಹೇಳಿರೋದು. ಓಕೆ, ಮೂರ್ತಿಗಳು ಏನೋ ಗೊತ್ತಿಲ್ಲ ಅಂತದಾರ. ಅವ್ರಿಗೆ ಆ ದ್ವೈತಗಳು ಇಲ್ಲ ಅನ್ಸತ್ತೆ. ಅವ್ರು ತುಂಬಾ ಏನೋ ಪ್ರಶಾಂತ ಸ್ಥಿತಿಲಿ ಸಮತ್ವ ಚಿತ್ತದಲ್ಲಿ ಕೂತ್ಬಿಟ್ಟಾರೆ. ಅವ್ರಿಗೆ ದ್ವೈತ ಅಂದ್ರೆ ಯಾವುದು ಅಂತ ಗೊತ್ತಿಲ್ಲ. ನಾವು ಇವಾಗ ದ್ವೈತದಲ್ಲಿ ಏನು ಅಂತ ಹೇಳಿ ಕಲ್ಯಾಣಿ ಮೇಡಮ್ ನಾವಿರೋದ 3 ಜನನೇ ಹೇಳ್ಕೋಬೇಕಾಗಿದೆ ಇವಾಗ. ಕಲ್ಯಾಣಿ ಮೇಡಮೇ ದ್ವೈತ ಹೇಳ್ಬೇಕು, ತುಂಬಾ ಕಡಿಮೆ ಇದೆ ಅವರೊಳಗೆ, ಹೆಚ್ಚಿಲ್ಲ ವಿಷಯ. ಅದೇ 3ನೇ ಹೆಜ್ಜೆನೇ ದ್ವೈತ. ಈ ದ್ವೈತವನ್ನು ಬಿಡ್ಬೇಕು. ದೇಹ ಮನಸ್ಸು ಬುದ್ಧಿ ಪ್ರಪಂಚ ಇದೆಲ್ಲ ಅವಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ, ನಮ್ಮ ಅರಿವಿನ ಮೇಲೆ ಆಧಾರವಾಗಿ ನಿಂತಿದೆ. ದೇಹ ಮನಸ್ಸು ಬುದ್ಧಿ ಅನ್ನೋದು ಮಿಥ್ಯ, ನಾನು ಮಾತ್ರ ಸತ್ಯ ಅಂತ ಇದನ್ನ ತಿಳ್ಕೊಂಡು ಮಿಥ್ಯಾ ಪ್ರಪಂಚವನ್ನ ಸತ್ಯವಾದ ನನ್ನಲ್ಲಿ ಇದೆ ಅಂತ ತಿಳ್ಕೊಬೇಕು. ಅವಾಗ ದ್ವೈತ ಹೋಗುತ್ತೆ. ಈ ರೀತಿ 3 ಹಂತಗಳಲ್ಲಿ ಆತ್ಮಜ್ಞಾನ ಪಡ್ಕೋಬೇಕು. 1ನೇ ಹಂತ ಅಹಂಕಾರ ನಿವಾರಣೆ, 2ನೇ ಹಂತ ಮಮಕಾರ, 3ನೇದು ಈ ದ್ವೈತ. ಈ ರೀತಿ 3 ಹಂತಗಳಲ್ಲಿ ನಾವು ಪಂಚಕೋಶಗಳನ್ನು ನಿವಾರಣೆ ಮಾಡಿ ನಿರಾಕರಣೆ ಮಾಡ್ಬೇಕು. ಅವಾಗ ಉಳಿಯೋದು ಶುದ್ಧ ಸಾಕ್ಷಿ. ನಾವು ಹಿಂದೆನೂ ಒಂದ್ಸಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಪ್ರಪಂಚ ಅನ್ನೋದು ಎಲ್ಲಿದೆ ಅಂತ ಹೇಳಿ, ಹೊರಗಡೆ ಇದೆಯಾ ಅಥವಾ ಎಲ್ಲಿ ಇದೆ ಅಂತ ಹೇಳಿ ಬಂದಾಗ, ಈ ಪ್ರಪಂಚ ಅನ್ನೋದು ನಮ್ಮ ಒಳಗೆ ಇರೋದು. ನಮ್ಮ ಒಳಗಿಂದ ನಾವು ಆ ಪ್ರಪಂಚನ ನೋಡ್ತಾ ಇದ್ದೀವಿ. ಎಲ್ಲದನ್ನೂ ನಮ್ಮ ಒಳಗೆ ಇರೋವಂಥದ್ದು. ಅದಕ್ಕೆ ತುಂಬಾ ಚೆನ್ನಾಗಿದೆ ನಾಟಕ ದೀಪಿಕಾ ಉದಾಹರಣೆ ಒಂದು ಕೊಡ್ತಾ ಇದ್ದಾರೆ. ಅದನ್ನ ನಾವು ಹಿಂದೆ ಇದ್ರ ಬಗ್ಗೆ ಆಲ್ರೆಡಿ ತುಂಬಾ ಡಿಸ್ಕಸ್ ಮಾಡಿದ್ದೀವಿ, ಡೀಟೇಲ್ ಆಗಿ ಮಾಡಿದ್ದೀವಿ ಹೇಗೆ ಅಂತ ಹೇಳಿ. ಎಲ್ಲವೂ ಒಂದು ದುಃಖ ವಿವೇಕದಲ್ಲೂ ನಮ್ಗೆ ಅದು ಸ್ಪಷ್ಟವಾಗಿ ತಿಳಿಸ್ತೀವಿ. ನಾವು ಕಣ್ಣು ನೋಡತ್ತಾ, ಆದ್ಮೇಲೆ ಮನಸ್ಸು ನೋಡತ್ತಾ, ಬುದ್ಧಿ ನೋಡತ್ತಾ, ಎಲ್ಲ ಹಿಂದೆ ಹೋದಾಗ ಆ ಒಂದು ಜ್ಯೋತಿ ಏನಿದು ಅರಿವು ಜ್ಞಾನ ಅನ್ನೋದು ಅದು
ಆ ಆ ಒಂದು ಬೆಳಕಿನಿಂದ ಎಲ್ಲವೂ ನೋಡೋದು ಅಂತ ಅಂದಾಗ, ಹಾಗಾದ್ರೆ ನನ್ನೊಳಗೆ ಇರುವಂಥದ್ದು ಆ ಬೆಳಕದು. ಆ ಬೆಳಕಿಂದ ನಾನು ಪ್ರಪಂಚ ಎಲ್ಲವೂ ನೋಡ್ತಾ ಇದ್ದೀವಿ ಅನ್ನುವಂತ ಬಂದಾಗ ನಮ್ಗೆ ಈ ಹೊರಗಡೆ ಮಿಥ್ಯ ಅನ್ನೋದು ನಮ್ಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ ನಮ್ಗೆ. ಯಾಕಂದ್ರೆ ನನ್ನೊಳಗಿಂದಾನೇ ನಾನ್ ನೋಡ್ತಾ ಇರೋದು, ನನ್ನನ್ನು ನಾನೇ ನೋಡ್ಕೋತಾ ಇದ್ದೀನಿ. ಅದಕ್ಕೆ ಒಂದು ರಮಣ ಮಹರ್ಷಿಗಳು ಉದಾಹರಣೆ ಹೇಳ್ತಾರೆ. ಒಂದು ಅರುಣಾಚಲ ಬೆಟ್ಟ ನೋಡ್ತಾ ಇದ್ದಾಗ ಏನ್ ನೋಡ್ತಾ ಇದ್ದಾರೆ ಅಂದ್ರೆ ನನ್ನನ್ನು ನಾನೇ ನೋಡ್ಕೋತಾ ಇದ್ದೀನಿ. ಯಾಕಂದ್ರೆ ಆ ಬೆಟ್ಟ ಗುಡ್ಡ ಎಲ್ಲವೂ ನನ್ನೊಳಗಿರೋದು, ನನ್ನಿಂದ ನಾನು ನೋಡಿ ಆ ಬೆಟ್ಟ ಗುಡ್ಡ ಎಲ್ಲಾನು ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ನನ್ಗದು ಬೇರೆ ಆಗಿಲ್ಲ. ಅದು ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದು ಒಂದು ನಮ್ಗೆ ಹೇಳ್ತಾರೆ, ಅಥವಾ ಅಯಂ ಆತ್ಮ ಬ್ರಹ್ಮ ಅನ್ನೋದು ಒಂದು ಹೇಳ್ತಾರೆ. ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮೈವನಾತ್ಪರ ಅಂತ ಹೇಳಿ ಎಲ್ಲವೂ ಆ ಬ್ರಹ್ಮ ಆತ್ಮಸ್ವರೂಪ, ಅದನ್ನು ಎಲ್ಲವೂ ನೋಡ್ತಾ ಇರೋದು ನಾವು ಆ ಅರಿವು ಅನ್ನೋದನ್ನ ನಮ್ಗೆ ತುಂಬಾ ಚೆನ್ನಾಗಿ ನಮ್ಗೆ ಪ್ರತಿಫಲಿಸುತ್ತೆ. ಅದರೊಳಗೆ ಈಗ ನಮ್ಗೆ ಮತ್ತೆ ಈ ಅಂತರ್ಜ್ಯೋತಿ ಬಹಿರ್ಜ್ಯೋತಿಗಳ ಬಗ್ಗೆ ನಾವು ಹಿಂದೆನೂ ಸಾಕಷ್ಟು ಇದನ್ನ ನಾವು ಡಿಸ್ಕಸ್ ಮಾಡಿರೋದ್ರಿಂದ ಮತ್ತೆ ಅದನ್ನ ಮತ್ತೆ ನಮ್ಗೆ ಏನದು ಬೇಡ ಅಂತ ಅನ್ನಿಸ್ತಾ ಇದೆ ನನಗೆ. ಎಲ್ಲ ಅವಸ್ಥೆಗಳಲ್ಲೂ ಸಾಕ್ಷಿ ಸ್ವರೂಪವಾಗಿ ನಾನು ಇದ್ದೀನಿ ಅಂತ ಹೇಳಿ, ಅದೇ ಆತ್ಮಜ್ಞಾನ ಅಂತ ಹೇಳಿ, ಎಲ್ಲವನ್ನೂ ಗಮನಿಸುತ್ತಿರುವ ಈ ಸಾಕ್ಷಿ ನಾನು ಅಂತ ಹೇಳಿ ನಾವು ತಿಳ್ಕೊಳ್ಳುವಂಥದ್ದು. ಅಂದ್ರೆ ಅದು ಒಂದು ನಮ್ಗೆ ತುಂಬಾ ಉಪಯೋಗ ಆಗುವಂಥದ್ದು. ನಾವು ರಚಿತಾ ಎಲ್ಲ ಹೇಳಿದಾಗ ನಮಗೇನೇ ಬಂದಾಗ ನಾನು ಸ್ವರೂಪಕ್ಕೆ ಬರಬೇಕು ಅಂತಂದ್ರೆ ಇವನ್ನೆಲ್ಲ ಗಮನಿಸ್ತಾ ಇರೋ ಸಾಕ್ಷಿ ನಾನು. ನನಗೂ ಇದು ಯಾವುದೇ ಒಂದು ನನಗೆ ಬಾಧಿಸಲ್ಲ. ಒಂದು ಕ್ಷಣ ನನಗೆ ಅನಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಇದು ನನಗೆ ಬಾಧಿಸ್ತಾ ಇದೆ ಇವಾಗ. ಸೊ ಇದನ್ನೆಲ್ಲ ಗಮನಿಸ್ತಾ ಇರೋ ಸಾಕ್ಷಿ, ಬಾಧಿಸೋದೆಲ್ಲ ಏನಿದ್ರು ಮಿಥ್ಯ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಪ್ರತಿ ಸಲ ನಾವು ನಮ್ಮನ್ನ ವಾಪಸ್ ತಂದು ನಾವು ನಿಂತ್ಕೊಂಡಾಗ ಅಂದ್ರೆ ಒಂದು ಹಂತದಲ್ಲಿ ಆಮೇಲೆ ಪೂರ್ಣವಾಗಿ ನಾವು ನಿಲ್ಲೋದಿಕ್ಕೆ ಆತ್ಮದಲ್ಲಿ ಎಚ್ಚರದಲ್ಲಿ ಎಚ್ಚರ. ನಾವೇನು ಎಚ್ಚರ ಅಂತ ಹೇಳ್ತಾ ಇದ್ವಿ, ಆ ಎಚ್ಚರ ಅಲ್ಲ, ಅದರಿಂದ ಎಚ್ಚರ ಆಗ್ಬೇಕು ನಾವು. ಅವಾಗ ನಾವು ಹೇಳ್ತಾರಲ್ಲ ಎಚ್ಚರದ ಸಮಾಧಿ. ಅದು ಜ್ಞಾನಿ ಯಾವಾಗಲೂ ಎಚ್ಚರದ ಸಮಾಧಿ ಇರ್ತಾರೆ ಅಂದ್ರೆ ಅವನೇನು ನಿದ್ದೆ ಮಾಡಲ್ವಾ, ಎದ್ದಿರ್ತಾನ, ಆ ಥರ ಅರ್ಥ ಅಲ್ಲ. ಅದು ಎಚ್ಚರದಲ್ಲಿ ಅದು ತುಂಬಾ ಚೆನ್ನಾಗಿದೆ. ಎಚ್ಚರಾಗೋ ತಮ್ಮ ಎಚ್ಚರಾಗೋ, ಮರೆತು ನೀನು ಮಲಗಬೇಡ, ಎಚ್ಚರಾಗೋ ಹಾಡೋದಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಪ್ರತಿ ಸಲ ಎಚ್ಚರಿಸ್ತಾ ಇದ್ದಾರೆ. ಇವಾಗ ನಾವು ಮುಂದೆ ಇನ್ನೊಂದು ಶ್ಲೋಕಕ್ಕೆ ನಾವು ಹೋಗ್ತಾ ಇದ್ದೀವಿ. ಮೇಡಮ್ ಏನ್ ಮಾಡಿ 355 ಆಗಿದೆ. ಈಗ ಕಂಟಿನ್ಯೂ ಮಾಡೋಣ ಅಥವಾ ಏನ್ ಮಾಡೋಣ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡಿ. ಓಕೆ, ನಾವು ಇವಾಗ ಮೆಡಿಟೇಷನ್ ಏನಾರ ಮಾಡೋಣ. ಮಾಡೋಣ ಅಂದ್ರೆ ಮಾಡೋಣ, ನಿಮಗ್ಳು ಬಿಟ್ಟಿದ್ದು. ಏನ್ ಮಾಡೋಣ? ರಜಿತಾ ಏನೋ ಓದಿಸ್ಬೇಕು ಅಂತ ಇದ್ದಾರೆ. ಓದ್ಸೋದು ಪಾಪ ಎಕ್ಸಾಮ್ ನಿನ್ನೆ 3 ದಿವಸ ಅವನು ಇಟ್ಕೊಂಡು ಪುಸ್ತಕ ಇಟ್ಕೊಂಡು ಇವಾಗ ಪ್ರೇಯರ್ ಮಾಡ್ಬಿಡಿ, ಆಮೇಲೆ ರೆಕಾರ್ಡಿಂಗ್ಸ್ ನೆಕ್ಸ್ಟ್ ವೀಕ್ ಇಂದ ಮಾಡೋಣ ಬಿಡಿ. ನಾವು ಇಲ್ಲಿ ಅಹಂಕಾರದ 3 ಹಂತಗಳನ್ನ, ಹೇಗೆ ಅಹಂಕಾರ ಮತ್ತೆ ಮಮಕಾರ ಮತ್ತೆ ಆ ದ್ವೈತ ಭಾವನೆನ ಹೇಗೆ ನಾವು ನಿವಾರಣೆ ಮಾಡ್ಕೊಳ್ಳೋದು ಅನ್ನೋವಂಥದ್ದು, ನಿರಾಕರಣೆ ಹೇಗೆ ಮಾಡೋದು ಅನ್ನೋದು ನಾವು ಇವಾಗ ಇದುವರೆಗೂ ತುಂಬಾ ಚೆನ್ನಾಗಿ ಡಿಸ್ಕಸ್ ಮಾಡಿದ್ವಿ. ಎಲ್ಲರೂ ತುಂಬಾ ಚೆನ್ನಾಗಿ ನಮ್ಗೆ ಅದಕ್ಕೆ ಸಹಕಾರ ಮಾಡಿ ತಮ್ಮ ಜ್ಞಾನನ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ಇದನ್ನ ನಾವು ನಿಲ್ಲಿಸ್ತಾ ಇದ್ದೀವಿ. ನಾವ್ಯಾಗ ಮುಂದಿನ ಇದಕ್ಕೆ ಮುಂದುವರಿಸ್ತೀವಿ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ
ಶಿವೋಹಂ ಶಿವೋಹಂ ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಹರಿಃ ಓಂ ತತ್ಸತ್ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ರಜಿತಾ ಸ್ಪೇಸ್ ಅಲ್ಲಿ ಇದ್ದೀರಾ, ಚೆನ್ನಾಗಿದೆ. ಸ್ಪೇಸ್ ಅಲ್ಲಿ ಇದ್ದೀರಾ ನೀವು? ಅವಕಾಶದಲ್ಲಿದ್ದೀರಾ ರಜಿತಾ? ಮೇಡಮ್, ಅದೇ. ಹಂಗೆ ಅವಕಾಶದಲ್ಲೇ ಸದಾ ಇರೋ ತರ ಆಗ್ಲಿ. ಆಕಾಶನು ನಮ್ಮೊಳಗಿರೋದು ಅವಕಾಶದಲ್ಲಿ ಆಗುತ್ತೆ, ಆಗುತ್ತೆ. ಅದೇ ಬೌಂಡ್ರೀಸ್ ಇಂದ ಆಚೆ